Hello guys, welcome back to my new video. So first of all, ಈ ವಿಡಿಯೋ ಏನಂದರೆ ಬಿ ಎಸ್ ಸಿ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಫ್ರೆಷರ್ಸ್ ಯಾರಿದ್ದೀರಲ್ಲ ಅವರಿಗೆ ಈ ವಿಡಿಯೋ ಸ್ಪೆಷಲ್ ಆಗಿ, ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸಾಮ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಮತ್ತು ಆನ್ಸರ್ ಬುಕ್ಲೆಟಲ್ಲಿ ಯಾವ ಥರ ಆನ್ಸರ್ಸ್ ಬರೀಬೇಕು, ಹಾಗೆ ಟೈಪ್ಸ್ ಆಗಲಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ ಅಥವಾ ಫಂಕ್ಷನ್ಸ್ ಆಗಲಿ ಅಥವಾ ಏನಾದರೂ ಡೆಫಿನೇಷನ್ ಆಗಲಿ ಇಂಟ್ರೊಡಕ್ಷನ್ ಆಗಲಿ ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ವಿಡಿಯೋ ಕರೆಕ್ಟಾಗಿ ನೋಡಿರಿ. ನಿಮಗೆ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗಬೇಕಂದ್ರೆ ವಿಡಿಯೋನ ಕರೆಕ್ಟಾಗಿ ಫಾಲೋ ಮಾಡಿರಿ. ನಿಮಗೆ ಪ್ರತಿಯೊಂದು ಸಣ್ಣ ಸಣ್ಣ ಪಾಯಿಂಟ್ಸ್ ಕೂಡ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ. ಸೊ ಫಸ್ಟ್ ಆಫ್ ಆಲ್ ಏನಾದರೂ ನೋಡ್ಕೋಬೋದು, ಇಲ್ಲಿ ನಿಮಗೆ ಬುಕ್ಲೆಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಆನ್ಸರ್ ಬುಕ್ಲೆಟ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೊಡ್ತಾರೆ, ಅದರಲ್ಲಿ ನೀವು ಏನೇನು ಫಿಲ್ ಮಾಡಬೇಕು. ಸೊ ನೋಡ್ಕೋಬೋದು, ಇದು ಫಸ್ಟ್ ಪೇಜ್. ಇವಾಗ ನಾನು ನಿಮ್ಮ ಮುಂದೆ ಶೋ ಆಗ್ತಾ ಇರೋದು ಫಸ್ಟ್ ಪೇಜು. ಸೊ ಫಸ್ಟ್ ಪೇಜಲ್ಲಿ ನೋಡ್ಕೋಬೋದು, ಇಲ್ಲಿ ಟಿಕ್ ಮಾಡಿದ್ದಾರೆ ಎಲ್ಲ ಕ್ವಶನ್ಸು. ಎಷ್ಟು ಕ್ವಶನ್ಸು? 5 5 5 4. ಸೊ 15 + 4 ಎಷ್ಟಾಯಿತು? 19 ಕ್ವಶನ್ ಇದೆ. ಸೊ 19 ಕ್ವಶನ್ ಇವರು ಅಟೆಂಡ್ ಮಾಡಿದ್ದಾರೆ, ಇಲ್ಲಿ ಟಿಕ್ ಮಾಡಿದಾರಲ್ಲ. ಸೊ ಇಲ್ಲಿ ಏನಂದರೆ ಇದು ನೀವೇನು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರಲ್ಲ ಅಷ್ಟು ಕ್ವಶನ್ಸ್ ನೀವು ಇಲ್ಲಿ ಟಿಕ್ ಹಾಕಬೇಕು. ಕ್ವಶನ್ ನಂಬರ್ ಒನ್ ಅಟೆಂಡ್ ಮಾಡಿದರೆ ನೀವು ಕ್ವಶನ್ ನಂಬರ್ 1ಗೆ ಟಿಕ್ ಹಾಕಬೇಕು. ಸೊ ಅದೇ ರೀತಿ ಏನಂದರೆ ನೀವು ಎಲ್ಲ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರಲ್ಲ ಅಷ್ಟು ಕ್ವಶನ್ಸ್ಗೆ ನೀವು ಕಂಪಲ್ಸರಿ ಟಿಕ್ ಹಾಕಲೇಬೇಕು, ಇಲ್ಲಾದರೂ ಯಾರು ಆಗಲ್ಲ, ಮೈಂಡಲ್ಲಿ ಇರಲಿ. ಇದು ಫಸ್ಟ್ ಪಾಯಿಂಟು. ಸೊ ನೆಕ್ಸ್ಟ್ ನೋಡ್ಕೋಬೋದು, ಸೈಡಲ್ಲಿ ಕ್ಯೂ ಪಿ ಕೋಡ್ ಇದೆ, 1761 ಅಂತ ಕ್ಯೂ ಪಿ ಕೋಡ್ ಇದೆ. ಸೊ ನಿಮ್ಮ ಕ್ವಶನ್ ಪೇಪರಲ್ಲಿ ಒಂದು ಕ್ಯೂ ಪಿ ಕೋಡ್ ಇರುತ್ತೆ. ಸೊ ಆ ಕ್ಯೂ ಪಿ ಕೋಡ್ನ 1761 ಅನ್ನೋದು ಎಕ್ಸಾಂಪಲ್ 1761. ಸೊ ಅದ್ರ ಕರೆಕ್ಟಾಗಿ ಎಲ್ಲೆಲ್ಲಿ ನಂಬರ್ಸ್ ಇದೆ ನೋಡಿಕೊಂಡು ಕರೆಕ್ಟಾಗಿ ಟಿಕ್ ಮಾಡ್ಕೋಬೇಕು. ಸೊ ಇದೇನೆಂದರೆ ನಿಮ್ಮ ಆನ್ಸರ್ ಬುಕ್ಲೆಟ್ದು ಫಸ್ಟ್ ಪೇಜು ಇಷ್ಟಾಯಿತು. ಸೊ ನೋಡ್ಕೋಬೋದು. ನೆಕ್ಸ್ಟ್ ನೋಡ್ಕೊಳ್ರಿ, ಇಲ್ಲಿ ಕೆಳಗಡೆ ಇಲ್ಲಿ ಏನಂದರೆ ಕಟ್ ಮಾಡಿದ್ದಾರೆ ನೋಡ್ಕೋಬೋದು. ಇಲ್ಲಿ ಒಂದು ಹಾಫ್ ಪೇಜ್ ಕಟ್ ಆಗಿರುತ್ತೆ. ಸೊ ಆ ಪೇಜ್ ಏನಂತ ಹೇಳ್ತೀನಿ, ಅದು ಸೆಕೆಂಡ್ ಪೇಜಲ್ಲಿ ಇರುತ್ತೆ. ಸೊ ನೋಡ್ಕೋಬೋದು, ಸೆಕೆಂಡ್ ಪೇಜಲ್ಲಿ ಏನೇನಿದೆ ನೋಡಿರಿ. ನಿಮ್ಮ ಕ್ಯೂ ಪಿ ಕೋಡ್ ಇನ್ನೊಂದ್ಸಲ ಕ್ಯೂ ಪಿ ಕೋಡ್ ಹಾಕಬೇಕು. ಫಸ್ಟ್ ಪೇಜಲ್ಲಿ ಅದು ಆಯಿತು, ನೀವು ಎಷ್ಟು ಆನ್ಸರ್ಸ್ ಅಟೆಂಡ್ ಮಾಡಿರ್ತೀರ ಅಷ್ಟು ಟಿಕ್ ಹಾಕಬೇಕು, ಮತ್ತು ಕ್ಯೂ ಪಿ ಕೋಡ್ ಕೂಡ ಹಾಕಬೇಕು, ಟಿಕ್ ಕೂಡ ಮಾಡಬೇಕು. ಸೊ ನೆಕ್ಸ್ಟ್ ಪೇಜಲ್ಲಿ ನೋಡ್ಕೊಳ್ರಿ, ಇಲ್ಲಿ ಕ್ಯೂ ಪಿ ಕೋಡ್ ಹಾಕಬೇಕು ಮತ್ತು ಡೇಟ್ ಹಾಕಬೇಕು, ಎಕ್ಸಾಮ್ ಡೇಟ್ ಹಾಕಬೇಕು. ಸೊ ನೆಕ್ಸ್ಟು ಆ್ಯಂಡ್ ಅಷ್ಟಾಯಿತು. ಸೊ ನೆಕ್ಸ್ಟ್ ನೋಡ್ಕೋಬೋದು, ಇಲ್ಲಿ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ, ಡಿಗ್ರಿ ಅಥವಾ ಕೋರ್ಸ್ ಅಂತ ಇರುತ್ತೆ. ಸೊ ನೀವೇನಂದರೆ ನೀವು ಯಾವ ಇಯರ್ ಅಂತ ಹಾಕಬೇಕು, ನೀವು ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ ಅಂತ ಹಾಕಿ. ಸೊ ನೆಕ್ಸ್ಟ್ ಏನಂದರೆ, ಇವಾಗ ನಾನು ಈ ವಿಡಿಯೋ ಸ್ಪೆಷಲಿ ಬಿ ಎಸ್ ಸಿ ನರ್ಸಿಂಗ್ ಫ್ರೆಷರ್ಸ್ ಅವರಿಗೆ ಮಾಡ್ತಾಯಿದ್ದೀನಿ. ಈ ವರ್ಷ ಏನು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿದ್ರಲ್ಲ ಅವರಿಗೆ ಮಾತ್ರ ಈ ವಿಡಿಯೋ ಇನ್ಕ್ಲೂಡ್ ಆಗ್ತಾ ಇರೋದು. ಸೊ ಕರೆಕ್ಟಾಗಿ ವಿಡಿಯೋ ನೋಡಿರಿ, ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ. ವೆರಿ ಹೆಲ್ಪ್ಫುಲ್ ವಿಡಿಯೋ. ಸೊ ನೋಡ್ಕೋಬೋದು, ಇಷ್ಟೇನೆಂದರೆ ನಿಮ್ಮದು ಡಿಗ್ರಿ ಕೋರ್ಸು ಅದನ್ನು ಹಾಕಬೇಕು, ನೀವು ಫಸ್ಟ್ ಟೈಮ್ ಅಂತ ಹಾಕಬೇಕು. ಸೊ ನೆಕ್ಸ್ಟು ಎಕ್ಸಾಮ್ ಆ್ಯಂಡ್ ಸಬ್ಜೆಕ್ಟ್. ಸೊ ನೀವು ಯಾವ ಎಕ್ಸಾಮ್ ಇದೆ ಅದನ್ನು ಹಾಕಬೇಕು, ನೋಡ್ಕೋಬೋದು ಇಲ್ಲಿ. ಸೊ ನಿಮ್ಮದು ಫಸ್ಟ್ ಎಕ್ಸಾಮ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಅದನ್ನು ಹಾಕಬೇಕು. ಸೊ ನೆಕ್ಸ್ಟು ನಾನು ಆಗಲೇ ಹೇಳಿದ್ರೆ ಕಟ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಕೋಬೋದು, ಅರ್ಧಕ್ಕೆ ಕಟ್ ಆಗಿದೆ. ಸೊ ಅದರಲ್ಲಿ ಕೆಳಗಡೆ ಏನಿರುತ್ತೆ ಅಂದರೆ ಕಟ್ ಆಗಿರೋದಲ್ಲಿ ನೋಡ್ಕೋಬೋದು, ಇಲ್ಲಿ ಕಾಣಿಸ್ತಿದೆ. ಸೊ ಅದರಲ್ಲಿ ಅಂದರೆ ನಿಮ್ದು ಹೆಸರು ಹಾಕಬೇಕು, ಮತ್ತು ನಿಮ್ಮ ಕೋರ್ಸ್ ಹಾಕಬೇಕು, ಮತ್ತು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಕಾಲೇಜಲ್ಲಿ, ಅದನ್ನು ಹಾಕಬೇಕು. ಸೊ ಇಷ್ಟು ಆಯಿತು, ನೋಡ್ಕೋಬೋದು. ಆ್ಯಂಡ್ ಅಷ್ಟು ಹಾಕಿದ ನಂತರ ನಿಮಗೆ ಅಲ್ಲಿ ಡೇಟ್ ಹಾಕಿ ಮತ್ತು ಸಿಗ್ನೇಚರ್ ಕೂಡ ಮಾಡಬೇಕಾಗಿರುತ್ತೆ. ಸೊ ನಿಮಗೆ ಅದ್ರ ಬಗ್ಗೆ ವರಿಬೇಡ, ನಿಮ್ಮ ಎಕ್ಸಾಮ್ ಹಾಲಲ್ಲಿ ಸೂಪರ್ವೈಸರ್ ಎಲ್ಲ ಹೇಳ್ಕೊಡ್ತಾರೆ, ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿರಿ. ಸೊ ನೆಕ್ಸ್ಟ್ ಆಫ್ ಆಲ್ ನೋಡ್ಕೋಬೋದು, ಇವಾಗ ಆನ್ಸರ್ಸ್ ಯಾವ ರೀತಿ ಬರೀಬೇಕು. ಸೊ ಇದು ವೆರಿ ಇಂಪಾರ್ಟೆಂಟು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ. ಯಾರು ಫ್ರೆಷರ್ಸ್, ನೀವು ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ, ಇದನ್ನು ಫಸ್ಟ್ ಟೈಮ್ ಸ್ಟೂಡೆಂಟ್ಸ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸು ಪಾಸ್ ಆಗೋಕ್ಕೆ ಏನಾದರೂ ಟಿಕ್ಸ್ ಹೇಳ್ಕೊಡು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಕಾರಣದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ, ಏನೂ ಅರ್ಥ ಆಗಲ್ಲ. ಮತ್ತು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ, ಅವರಿಗೂ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ನೋಡ್ಕೋಬೋದು. ಸೊ ನೆಕ್ಸ್ಟ್ ಇವಾಗ ಇವರು ಆನ್ಸರ್ ಯಾವ ರೀತಿ ಬರೆದಿದ್ದಾರೆ. ಸೊ ಬುಕ್ಲೆಟಲ್ಲಿ ನಾವು ಆನ್ಸರ್ಸ್ ಯಾವ ರೀತಿ ಅಟೆಂಡ್ ಮಾಡಬೇಕು, ಇಂಟ್ರೊಡಕ್ಷನ್ ಯಾವ ರೀತಿ ಬರೀಬೇಕು, ಡೆಫಿನೇಷನ್ಸ್ ಯಾವ ರೀತಿ ಬರೀಬೇಕು, ಫಂಕ್ಷನ್ಸ್ ಯಾವ ರೀತಿ ಬರೀಬೇಕು, ಟೈಪ್ಸ್ ಯಾವ ರೀತಿ ಬರೀಬೇಕು. ಸೊ ಅದೆಲ್ಲ ಡಯಾಗ್ರಾಮ್ಸ್ ಆಗಲಿ ಏನಾದರೂ ಆಗಲಿ, ಒಟ್ಟು ಕ್ವಶನ್ಸ್ ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಇವಾಗ ನಿಮಗೆ ಈ ಬುಕ್ಲೆಟಲ್ಲಿ ಇವರು ಯಾವ ರೀತಿ ಬರ್ತಾರೆ ಅದನ್ನು ಕೂಡ ತೋರಿಸ್ತೀನಿ, ಮತ್ತು ನಾನು ನಿಮಗೆ ಏನು ಕ್ವಶನ್ಸ್ ಆನ್ಸರ್ ಕಳಿಸಿದ್ದೀನಲ್ಲ ಅದನ್ನು ರೆಫರ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಕೋಬೋದು. ಇವಾಗ ಒಂದು ಕ್ವಶನ್ ಯಾವುದಂದರೆ ಇವ್ರದ್ದು ಇದು ಬೇರೆ ಸಬ್ಜೆಕ್ಟು, ನಾನು ಜಸ್ಟ್ ಎಕ್ಸಾಂಪಲ್ ಬುಕ್ಲೆಟ್ ತೊಗೊಂಡು ಹೇಳ್ತಾ ಇದ್ದೀನಿ, ಪ್ಯಾನ್ಕ್ರೈಟಿಟಿಸ್. ಸೊ ನೋಡ್ಕೋಬೋದು, ಡೆಫಿನೇಷನ್ಸು ಫಸ್ಟ್ ಡೆಫಿನೇಷನ್ ಅಟೆಂಡ್ ಮಾಡಿದ್ದಾರೆ, ಇಟಿಯಾಲಜಿ ಕಾಜಸ್ಸು. ಸೊ ನೋಡ್ಕೋಬೋದು ಇಲ್ಲಿ ಯಾವ ರೀತಿ ಬರೆದಿದೆ. ಇಟಿಯಾಲಜಿ ಅಂದರೆ ಏನು, ಕಾಜಸ್. ಸೊ ಕಾಜಸ್ ನೋಡ್ಕೊಳ್ರಿ ಯಾವ ರೀತಿ ಬರೆದಿದ್ದಾರೆ. ಸೊ ನೀವು ಕಾಜಸ್ ಅಂದರೆ ನಾವು ನಿಮ್ಮ ಫಾರ್ ಎಕ್ಸಾಂಪಲ್ ಪಿ ಯು ಸಿಯಲ್ಲಿ ಯಾವ ರೀತಿ ಬರೀತೀವಿ ಅಂದರೆ ನಿಮ್ಮ ಪಾಯಿಂಟ್ಸ್ ಹಾಕಿ ಬರೀತೀರಿ. ಓಕೆ, ಈ ಥರ ಪಾಯಿಂಟ್ಸ್ ಹಾಕಿ 1 2 ಎಷ್ಟು ಪಾಯಿಂಟ್ಸ್ ಇರುತ್ತೆ, ಎಷ್ಟು ಪಾಯಿಂಟ್ಸ್ ಬರುತ್ತೆ
ಎಷ್ಟು ಪಾಯಿಂಟ್ ಬರುತ್ತೆ ಅಷ್ಟು ಪಾಯಿಂಟ್ ಬರೆದು ಬರ್ತೀರಿ. ಸೊ ಬಟ್ ಇಲ್ಲಿ ಏನಂದರೆ ನಿಮಗೆ ಕಂಪಲ್ಸರಿ ಮೈಂಡಲ್ಲಿ ಇರಲಿ, ನಿಮಗೆ 10 ಮಾರ್ಕ್ಸ್ಗೆ ಏನಂದರೆ ಕಂಪಲ್ಸರಿ 5 ಪೇಜಸ್ ಬರೀಬೇಕು. ಇದು ನಿಮ್ಮ ಮೈಂಡಲ್ಲಿ ಇರಲಿ. 5 ಪೇಜಸ್ ಅಂದರೆ ಸುಮ್ಮನೆ ಕಂಪಲ್ಸರಿ 5 ಪೇಜಸ್ ಅಂದರೆ ಸುಮ್ಮನೆ 5 ಪೇಜಸ್ ಅಂದರೆ ಸುಮ್ಮನೆ ಅಲ್ಲ, ಕಂಪಲ್ಸರಿ ಫಿಲ್ ಮಾಡಲೇಬೇಕು. ನಿಮಗೆ ಜಸ್ಟ್ ನೀವು 1 ಪೇಜ್ ಬಿಟ್ಟರು ಕೂಡ ನಿಮಗೆ ಮಾರ್ಕ್ಸ್ ಹೋಗುತ್ತೆ, ಮೈಂಡಲ್ಲಿ ಇರಲಿ. ಸೊ ಅದಕ್ಕೇನಂದರೆ ಇವಾಗ ನೋಡ್ಕೋಬೋದು ಇಲ್ಲಿ ಕಾಜಸ್ ಯಾವ ರೀತಿ ಬರ್ತಿದ್ರು ನೋಡ್ರಿ ಇವರು, ನೋಡ್ಕೋಬೋದು ಇಲ್ಲಿ ಕಾಜಸ್ ನೋಡ್ಕೊಳ್ರಿ. ಇವಾಗ ಎಷ್ಟು ಪಾಯಿಂಟ್ಸು 1 2 3 4 5. ಸೊ 5 ಪಾಯಿಂಟ್ಸ್ಗೆ ಜಸ್ಟ್ ಹಾಫ್ ಪೇಜ್ ಕವರ್ ಮಾಡಿದ್ದಾರೆ ಅವರು. ಸೊ ಈ ರೀತಿ ಅವರಿಗೆ ಏನಂದರೆ ಒಟ್ಟಾರೆ ಏನಂದರೆ ನಿಮ್ಮ ಎಕ್ಸಾಮಿನ್ ಚೆಕ್ ಮಾಡ್ತಾರಲ್ಲ ಅವರಿಗೆ ಒಟ್ಟಾರೆ ನಿಮ್ಮ ಪೇಪರ್ ನೀಟಾಗಿ ಕಾಣಿಸ್ಬೇಕು, ಆ ರೀತಿ ಬರೀರಿ. ಸೊ ಇಷ್ಟೇ ಅಲ್ಲ, ನೆಕ್ಸ್ಟ್ ನೋಡ್ಕೊಳ್ರಿ ಯಾವ ರೀತಿ ಬರ್ದಿದ್ದಾರೆ ಅಂತ. ಇನ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಥವಾ ನೋಡ್ಕೋಬೋದು ಇಲ್ಲಿ ಜಸ್ಟ್ 1 ಪೇಜಲ್ಲಿ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಕ್ಲಿಯರ್ ಮಾಡಿದ್ದಾರೆ. ಸೊ ಇದೇ ರೀತಿ ನೀವು ಟೈಪ್ಸ್ ಕೂಡ ಬರಿಬೋದು, ನೋಡ್ಕೋಬೋದು. ಇಲ್ಲೇನು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಹಾಕಿದಾರಲ್ಲ ಅದರ ಜಾಗಕ್ಕೆ ನೀವು ಟೈಪ್ಸ್ ಅಂತ ಬರೋದು. ಈ ರೀತಿ ಡಯಾಗ್ರಾಮ್ಸ್ ತೆಗೆದು ನೀವು ಫ್ಲೋ ಚಾರ್ಟ್ ಹಾಕಿ ಕೂಡ ಬರಿಬೋದು, ನೋಡ್ಕೋಬೋದು ಎಷ್ಟು ಈಸಿಯಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಸೊ ಅದಕ್ಕೇನಂದರೆ ಸುಮ್ಮನೆ 5 ಪೇಜಸ್ ಅಂದರೆ ಸುಮ್ಮನೆ ಅಷ್ಟೊಂದು ಅಂತರೂ ಎಲ್ಲ ಪಾಯಿಂಟ್ಸ್ ಹಾಕಿ ಪ್ರತಿಯೊಂದು ಲೈನ್ಸ್ ಆದರೂ ಫಿಲ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಅಂದರೆ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ, ನೀಟಾಗಿ ಹ್ಯಾಂಗೆ ಕಾಣಿಸುತ್ತೆ ಆ ರೀತಿ ಫಾಲೋ ಮಾಡಿರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಂಪಲ್ಸರಿ 10 ಮಾರ್ಕ್ಸ್ಗೆ ಏನಂದರೆ 5 ಪೇಜಸ್ ಕಂಪಲ್ಸರಿ ಬರೀಲೇಬೇಕು. ಮೈಂಡಲ್ಲಿ ಇಟ್ಕೊಳ್ರಿ ಎಲ್ಲರೂ. ಸೊ ನೋಡ್ಕೋಬೋದು ಇಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 10 ಮಾರ್ಕ್ಸ್ಗೆ ಏನಂದರೆ 5 ಪೇಜಸ್ಸು, 5 ಮಾರ್ಕ್ಸ್ಗೆ ಏನಂದರೆ 3 ಪೇಜಸ್ ಕಂಪಲ್ಸರಿ. ಆ್ಯಂಡ್ 2 ಮಾರ್ಕ್ಸ್ಗೆ ಯಾವ ರೀತಿ ಅಟೆಂಡ್ ಮಾಡಬೇಕು ಅದು ಕೂಡ ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ಬೇಡ. ಸೊ ಇಷ್ಟೇನೆಂದರೆ ಇದು 5 ಮಾರ್ಕ್ಸ್ ಆಯಿತು, 10 ಮಾರ್ಕ್ಸ್ ಆಯಿತು, ಅದನ್ನೇ ಫಾಲೋ ಮಾಡಿರಿ. 5 ಮಾರ್ಕ್ಸ್ಗೆ ಕೂಡ 3 ಪೇಜಸ್ ಬರೀಬೇಕು. ಸೊ ನಿಮಗೆ ತೋರಿಸ್ತೀನಿ ಇವಾಗ ನೆಕ್ಸ್ಟು. ನಾನು ಇವಾಗ ಇದು ಸುಮ್ಮನೆ ಬುಕ್ಲೆಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮ್ಮ ಫಸ್ಟ್ ಸೆಮ್ ಆನ್ಸರ್ಸ್ ತೊಗೊಂಡು ಎಕ್ಸಾಂಪಲ್ ಹೇಳ್ತೀನಿ, ಅದ್ರ ಬಗ್ಗೆ ಬೇಡ. ಸೊ ನೋಡ್ಕೋಬೋದು ಇಲ್ಲಿ ಈ ರೀತಿ ಬುಕ್ಲೆಟ್ ಇರುತ್ತೆ. ಸೊ ಕರೆಕ್ಟ್ ಅಂದರೆ ನೀಟಾಗಿ ಎಷ್ಟು ನೀಟಾಗಿ ಬರ್ತಿದ್ದಾರೆ ನೋಡ್ಕೊಳ್ಳಿ. ಕಾಜಸ್ ನೋಡ್ರಿ ಯಾವ ರೀತಿ ಬರ್ತಿದ್ದಾರೆ. ಅಲ್ಲಿ ಏನಂದರೆ ಆ್ಯಂಡ್ ನೆಕ್ಸ್ಟ್ ನಾನು ಆಗ್ಲೇನು ಹೇಳಿದೆ, ಇವಾಗ ಪಾಯಿಂಟ್ಸ್ ಬರುತ್ತೆ. ಸೊ ನೀವೇನು ಮಾಡ್ತೀರಾ ಅಂದರೆ ಪಾಯಿಂಟ್ಸ್ ಹಾಕಿ ಜಸ್ಟ್ ಇವಾಗ ಪಾಯಿಂಟ್ಸ್ ಹಾಕಿ ಒಂದು ಲೈನಲ್ಲಿ ಒಂದು ಪಾಯಿಂಟ್ ಬರೀತೀರಾ. ಆ್ಯಂಡ್ ಅದನ್ನೇ ಒಂದು ಲೈನ್ ಒಬ್ಬೊಬ್ರು ಏನಂದರೆ ಒಂದು ಲೈನ್ ಬಿಡ್ತಾರೆ, ಓಕೆ ನೋ ಪ್ರಾಬ್ಲಮ್. ಒಂದು ಲೈನ್ ಬಿಟ್ಟು ಬರೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದನ್ನೇ ಫಾಲೋ ಮಾಡಬೇಕು. ಯಾಕಂದರೆ ಇವಾಗ ಕೆಲವೊಬ್ರು ಏನಂದರೆ ಜಸ್ಟ್ 1 ಪಾಯಿಂಟ್ ಬರ್ದೀವಿ ಅಂದರೆ ನೆಕ್ಸ್ಟ್ ಲೈನಲ್ಲಿ ಇನ್ನೊಂದು ಪಾಯಿಂಟ್ ಬರೀತಾರೆ. ಹಂಗೆ ಬೇಡ. ಹಂಗೆ ಬರ್ಕೋತ ಕೂತ್ರೆ ನೀವು ಯಾವಾಗಲೂ 5 ಪೇಜಸ್ ಫಿಲ್ ಮಾಡೋಕ್ಕೆ ಆಗಲ್ಲ, ಟೈಮ್ ಕೂಡ ಸಾಲಲ್ಲ. ಸೊ ಅದಕ್ಕೇನಂದರೆ ನೋಡ್ಕೋಬೋದು ಇಲ್ಲಿ ಇವಾಗ 1 ಪಾಯಿಂಟ್ ಜಸ್ಟ್ ನೋಡ್ಕೋಬೋದು. ಚೆಕ್ ವೈಟಲ್ ಸೈನ್ಸ್ ಅಂತಿದೆ, 1 ಪಾಯಿಂಟ್ ಎನಫ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನೋಡ್ಕೊಳ್ರಿ, ಟೆಸ್ಟ್ ಡೋಸ್ ಗಿವನ್ ಟು ಪೇಷೆಂಟ್. ಸೊ ಈ ರೀತಿ ಕೂಡ ನೀವು ಕರೆಕ್ಟಾಗಿ ಏನಂದರೆ ಪಾಯಿಂಟ್ಸ್ ಬರೀಬೋದು, ನೋಡ್ಕೋಬೋದು. ಇಲ್ಲಿ ಪೇಜ್ ಕರೆಕ್ಟಾಗಿ ಫಿಲ್ ಆಗುತ್ತೆ, ಏನು ಟೆನ್ಷನ್ ಇರಲ್ಲ. ಸೊ ಇಷ್ಟು ಏನಂದರೆ ನೀವು ನೋಡ್ಕೋಬೋದು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಕರೆಕ್ಟಾಗಿ ನೀಟಾಗಿ ಬರ್ದಿದ್ದಾರೆ ಅಂತ. ಸೊ ಈ ರೀತಿ ಫಾಲೋ ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ಸ್ಟ್ಯಾಂಡರ್ಡ್ ಸೇಫ್ಟಿ, ಬಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಪ್ರಿಕಾಷನ್ಸ್ ಆಗಲಿ. ಆ್ಯಂಡ್ ಇಲ್ಲಿ ನೋಡ್ಕೋಬೋದು ಡೆಫಿನಿಷನ್ಸ್. ಇವಾಗ ಇನ್ನೊಂದು ಏನಂದರೆ ನೀವು ನೋಡ್ಕೋಬೋದು, ಇವಾಗ ನಿಮಗೆ ಎಕ್ಸಾಮಲ್ಲಿ ಡೆಫಿನಿಷನ್ ಕೇಳ್ತಾರೆ. ಡೆಫಿನಿಷನ್ ಕೇಳಿದಾಗ ನೀವು ಅವಾಗ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಬರೀಬೋದು, ಏನು ತೊಂದರೆ ಇಲ್ಲ. ಇಂಟ್ರೊಡಕ್ಷನ್ ಬರೆದು ಡೆಫಿನೇಷನ್ ಬರೀಬೋದು, ಅದ್ರ ಬಗ್ಗೆನೂ ನೋ ಪ್ರಾಬ್ಲಮ್ಮು. ನಿಮ್ಗೆ ಎರಡೂ ಬರೆದಂದರೆ ಅಲ್ಲೇ ಹಾಫ್ ಅಥವಾ 1 ಪೇಜ್ ಕವರ್ ಆಗೇ ಆಗುತ್ತೆ, ನೋಡ್ಕೋಬೋದು ಇಲ್ಲಿ. ಇವಾಗ ಫಸ್ಟ್ ಆಫ್ ಆಲ್ ನೋಡ್ಕೊಳ್ರಿ ಎಲ್ಲರೂ. ಇವಾಗ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಫಾರ್ ಎಕ್ಸಾಂಪಲ್ 9ನೇ ಕ್ವಶನ್ ಇದು ನೋಡ್ಕೋಬೋದು. ಕ್ವಶನ್ ನಂಬರ್ ಏನಂತ ಇರುತ್ತೆ. ಸೊ ಕ್ವಶನ್ ಪೇಪರಲ್ಲಿ ಏನಿರುತ್ತೆ, ಎಕ್ಸ್ಪ್ಲೇನ್ ದಿ ಅನೆಸ್ಥೇಸಿಯಾ ಆ್ಯಂಡ್ ಟೈಪ್ಸ್ ಆಫ್ ಅನೆಸ್ಥೇಸಿಯಾ ಆ್ಯಂಡ್ ಕಾಸಸ್ ಆಫ್ ಅನೆಸ್ಥೇಸಿಯಾ. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಅವಾಗ ಏನು ಮಾಡ್ತೀರಿ ನೀವು, ಇವಾಗ ಫಸ್ಟ್ ಆಫ್ ಆಲ್ ಏನು ಬರೀತೀರಾ, ಅನೆಸ್ಥೇಸಿಯಾ ಕಂಪಲ್ಸರಿ. ಕ್ವಶನ್ ನಂಬರ್ 9 ಅಂತ ಕ್ವಶನ್ ನಂಬರ್ ಹಾಕಕ್ಕೆ ಹೋಗ್ಬೇಡ್ರಿ ಯಾರು. ಜಸ್ಟ್ ಇವಾಗ ಕ್ವಶನ್ ಪೇಪರ್ ನೋಡಿರಿ, ಅದರಲ್ಲಿ ಅನೆಸ್ಥಿಯಾ ಬಗ್ಗೆ ಕ್ವಶನ್ ಇತ್ತು. ಫಸ್ಟ್ ಅನೆಸ್ಥೇಸಿಯಾ ಈ ರೀತಿ ಬರ್ಕೋಬೇಕು. ಈ ರೀತಿ ಬರೋದು, ಅದಕ್ಕೆ ರೌಂಡ್ ನಾನು ಏನೇನು ರೌಂಡ್ ಹಾಕ್ತಾಯಿದ್ದೀನಿ ಆ ರೀತಿ ಕೂಡ ಮಾಡ್ಕೋಬೋದು. ಅಥವಾ ಇವರು ಯಾವ ರೀತಿ ಫಾಲೋ ಮಾಡಿದ್ರೆ ಅರ್ಥ ಮಾಡ್ಕೋಬೋದು. ಅದಕ್ಕೆ ಒಂದು 2-3 ಲೈನ್ಸ್ ಅದಕ್ಕೇ ಕೊಡ್ರಿ ಕ್ವಶನ್ಸ್ಗೆ, ಕರೆಕ್ಟಾಗಿ ನೀಟಾಗಿ ಬರ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ನೋಡ್ಕೋಬೋದು, ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಡೆಫಿನೇಷನ್ ಕೂಡ ಹಾಕಿ ಅದಕ್ಕೆ ಕೂಡ ಒಂದು 2 ಲೈನ್ ಕೊಡ್ರಿ. ಡೆಫಿನೇಷನ್ ಬರೆದು ಅದಕ್ಕೆ ಮಾರ್ಕ್ ಮಾಡಿರಿ, ಅದು ಕೂಡ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ನೋಡ್ಕೋಬೋದು. ಇವಾಗ ಡೆಫಿನೇಷನ್ಗೆ 1 2 3 4 ಲೈನ್ ಡೆಫಿನೇಷನ್ಗೆ ಹೋಯ್ತು. ನೀವು ಇವಾಗಲೇ ಹೇಳ್ತಾ ಇದ್ದೀನಿ, ನೀಟಾಗಿ ಬಿಡಿಸಿ ಬರೀರಿ.
ಹ್ಯಾಂಡ್ ರೈಟಿಂಗ್ ಸ್ಲಪ್ ದೊಡ್ಡ ಇರಲಿ ಆ್ಯಂಡ್ ನೀಟಾಗಿರಲಿ. ಈಗ ನೀವು ಹ್ಯಾಂಡ್ ರೈಟಿಂಗ್ ನೀಟಾಗಿ ಇರೋದು ವೆರಿ ವೆರಿ ಇಂಪಾರ್ಟೆಂಟು, ಕಂಪಲ್ಸರಿ ಹೇಳ್ತಾ ಇದ್ದೀನಿ. ನೀವು ಹ್ಯಾಂಡ್ ರೈಟಿಂಗ್ ಎಲ್ಲರೂ ಚೆನ್ನಾಗಿ ಬರೀರಿ. ಸೊ ಇಷ್ಟು ಏನಂದರೆ ಡೆಫಿನೇಷನ್ ಬಗ್ಗೆ ಬಂತು. ಆ್ಯಂಡ್ ಇಂಟ್ರೊಡಕ್ಷನ್ ಕೂಡ ನೀವು ಇಲ್ಲಿ ಡೆಫಿನೇಷನ್ಗಿಂತ ಮುಂಚೆ ಇಂಟ್ರೊಡಕ್ಷನ್ ಕೂಡ ಬರೀಬೋದು. ಅದಕ್ಕೇನು ಇವಾಗ ಅವ್ರು ಇಂಟ್ರೊಡಕ್ಷನ್ ಕೇಳಲಿಕ್ಕಂತೂ ಬರೀ ನೋ ಪ್ರಾಬ್ಲಮ್, ಏನಾಗಲ್ಲ. ಇಂಟ್ರೊಡಕ್ಷನ್ ಕೂಡ ಡೆಫಿನೇಷನ್ ಇರೋ ಹಂಗೇನೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಯಾಕಂದರೆ ಕ್ವಶನ್ಸ್ ಏನು ಕೇಳಿರ್ತಾರೆ ಅಲ್ಲಿ ಎನೆಸ್ಥೆಸಿಯಾ ಬಗ್ಗೆನೇ ಕ್ವಶನ್ಸ್ ಕೇಳಿರ್ತಾರೆ. ಸೊ ನಿಮಗೆ ಎನೆಸ್ಥೆಸಿಯಾ ಬಗ್ಗೆ ಏನು ಗೊತ್ತೋ ಅದನ್ನು ಇಂಟ್ರೊಡಕ್ಷನ್ ಅಂತ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ಬರೀಬೋದು. ಸೊ ನೆಕ್ಸ್ಟ್ ಡೆಫಿನೇಷನ್ ಹಾಕಿ ಡೆಫಿನೇಷನ್ನ ಬರೀಬೋದು. ನಿಮಗೆ ಇವಾಗ ನಿಮ್ಮ ಫಸ್ಟ್ ಸೆಮ್ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ, ಅದು ತೋರಿಸ್ತೀನಿ. ಅದ್ರ ಬಗ್ಗೆ ವರಿಬೇಡ, ಯಾರು ವರಿ ಆಗಬೇಡ್ರಿ. ಸೊ ನೋಡ್ಕೋಬೋದು. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಯಾವ ರೀತಿ ಅಟೆಂಡ್ ಮಾಡಬೇಕು ಕ್ವಶನ್ ಬುಕ್ಲೆಟಲ್ಲಿ ಅಂತ. ಸೊ ಈ ರೀತಿ ಎಷ್ಟು ನೋಡ್ಕೊಳ್ರಿ. ನಿಮಗೆ ಈಗ ಯಾಕೆ ತೋರಿಸ್ತಾ ಇದ್ದೀನಿ, ನೀವು ಫೇಸ್ ಯಾಕಂದರೆ 5 ಪೇಜಸ್ ಸುಮ್ಮನೆ ಅಲ್ಲದು 5 ಪೇಜಸ್ ಬರೆಯೋದಂದರೆ. ಸೊ ಅದಕ್ಕೆ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಅನ್ನೋದು ಥರ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇಷ್ಟೇನೆಂದರೆ ಬುಕ್ಲೆಟ್ ಬಂತು. ಸೊ ಇವಾಗ ಎಕ್ಸಾಂಪಲ್ ನಿಮ್ಮದು ಫಸ್ಟ್ ಸೆಮಿಸ್ಟರ್ ಅನಾಟಮಿ ಫಿಸಿಯಾಲಜಿ ಒಂದು ಕ್ವಶನ್, ಯಾವುದಾದ್ರು ಕ್ವಶನ್ ತೊಗೊಂಡು ಸೋಷಿಯಾಲಜಿ ಸೈಕಾಲಜಿ ಕ್ವಶನ್ಸ್ ತೊಗೊಂಡು ನಿಮಗೆ ಎಕ್ಸಾಂಪಲ್ ಕೊಡ್ತೀವಿ, ಕರೆಕ್ಟಾಗಿ ನೋಡ್ಕೊಳ್ರಿ. ನೋಡ್ಕೋಬೋದು. ಫಸ್ಟ್ ಆಫ್ ಆಲ್ ನೋಡ್ಕೋಬೋದು ಇಲ್ಲಿ ಡಿಸ್ಕ್ರೈಬ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರ್. ಸೊ ನಾನು ಆಗಲೇ ಹೇಳಿದೆ, ನೀವು ಕರೆಕ್ಟಾಗಿ ಏನಂದರೆ ಸೈಡ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಕಿ ಮೆನ್ಷನ್ ಮಾಡಿ ನೀವು ಕರೆಕ್ಟಾಗಿ ನೋಡ್ಕೋಬೋದು. ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರುತ್ತೆ. ಸೊ ಅದನ್ನು ಈ ರೀತಿ ಮೆನ್ಷನ್ ಮಾಡಿ ಇಲ್ಲಿ ಸೈಡ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಮೆನ್ಷನ್ ಮಾಡಿರಿ. ಸೊ ಮೆನ್ಷನ್ ಮಾಡಿ ಇಲ್ಲಿ ಕರೆಕ್ಟಾಗಿ ಪಾಯಿಂಟ್ ಡೀಟೇಲಾಗಿ ಹಾಕಿ ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ, ಸೊ ಫಸ್ಟ್ ಯಾವುದು ಪಾಯಿಂಟು ಸೋಷಿಯಲು ಆ್ಯಂಡ್ ಕಾಮನ್ ಬಿಲೀಫ್ಸ್ ಆಫ್ ಪ್ರಾಕ್ಟೀಸಸ್ಸು, ಲರ್ನು, ಶೇರು, ಟ್ರಾನ್ಸ್ಮಿಟೆಡ್. ಸೊ ಈ ರೀತಿ ನೀವು ಕರೆಕ್ಟಾಗಿ ಅದನ್ನು ಕರೆಕ್ಟಾಗಿ ನೀವು ಪೇಜ್ ಫಿಲ್ ಆಗೋ ಥರ ಮಾಡ್ಕೋಬೇಕು ಕರೆಕ್ಟಾಗಿ. ಯಾಕಂದರೆ 5 ಪೇಜಸ್ ಇರುತ್ತೆ ಅಲ್ಲಿ, ಸುಮ್ಮನೆ 5 ಪೇಜ್ ಅಂದರೆ ಸುಮ್ಮನೆ ಅಲ್ಲ, ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಇವಾಗ 10 ಮಾರ್ಕ್ಸಿಗೆ 2 ಪೇಜಸ್ ಬರೋದು ಬಂದೆ, 3 ಪೇಜಸ್ ಬರೋದು ಬಂದೆ ಅಂದರೆ ಮಾರ್ಕ್ಸ್ ಕೊಡಲ್ಲ. ಮೈಂಡಲ್ಲಿ ಇರಲಿ, ಪದೇ ಹೇಳ್ತಾ ಇದ್ದೀನಿ. ನೀವು ಕಂಪಲ್ಸರಿ ನೀವು ಯಾವ ಕ್ವಶನ್ಸ್ ಅಟೆಂಡ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಯಾವ ಕ್ವಶನ್ಸ್ಗೆ ಅಟೆಂಡ್ ಮಾಡಿರ್ತಿರಲ್ಲ, ಅಟೆಂಡ್ ಮಾಡಿರೋ ಕ್ವಶನ್ಸ್ಗೆ ಕಂಪಲ್ಸರಿ 10 ಮಾರ್ಕ್ಸ್ಗೆ ಇರೋ ಕ್ವಶನ್ಸ್ ಕಂಪಲ್ಸರಿ 5 ಪೇಜಸ್ ಅವರೇ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 1 ಅಂತ ಹಾಕಿ ಅವರೇ ಪೇಜಸ್ ಕೊಟ್ಟಿರ್ತಾರೆ. 1 ಪೇಜ್, 2 ಪೇಜ್, 3 ಪೇಜ್, 4 ಪೇಜ್, 5 ಪೇಜ್ ಅಂತ. ಸೊ ನೋಡ್ಕೋಬೋದು. ಕರೆಕ್ಟಾಗಿ ನೀವು ಫಿಲ್ ಮಾಡಲೇಬೇಕಾಗುತ್ತೆ. 5 ಪೇಜಸ್ ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಆ್ಯಂಡ್ ಏನಂದರೆ ನಾನು ಆಗಲೇ ತೋರಿಸಿದ್ದೆ ನಿಮಗೆ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಆಗಲಿ, ಕಾಜಸ್ ಆಗಲಿ, ಟೈಪ್ಸ್ ಆಗಲಿ ಯಾವ ರೀತಿ ಬರೀಬೇಕು ಅನ್ನೋದು. ಸೊ ಅದು ಆ ರೀತಿ ಫಾಲೋ ಮಾಡಿರಿ ಎಲ್ಲರೂ. ನಿಮಗೆ ಡೆಫಿನೇಷನು ಇಂಟ್ರೊಡಕ್ಷನ್ ಕರೆಕ್ಟಾಗಿ ಗೊತ್ತಿರ್ತಾ ಕರೆಕ್ಟಾಗಿ ಅಲ್ಲೇ ನೀವು ಡೆಫಿನೇಷನ್ ಇಂಟ್ರೊಡಕ್ಷನ್ ಕರೆಕ್ಟಾಗಿ 1 ಪೇಜಲ್ಲೇ ಮುಗಿಸ್ಬೋದು. ಸೊ ನಾನು ಆಗಲೇ ಹೇಳಿದೆ ನಿಮಗೆ ಏನಂದರೆ ಕಂಪಲ್ಸರಿ ನೋಡ್ಕೋಬೋದು ಇಲ್ಲಿ. ಸೊ ನೋಡ್ಕೊಳ್ರಿ ಕರೆಕ್ಟಾಗಿ. ಇವಾಗ ಫಾರ್ ಎಕ್ಸಾಂಪಲ್ ಏನಂದರೆ ನಿಮಗೆ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ ಸೋಷಿಯಾಲಜಿಯಲ್ಲಿ. ಜಸ್ಟ್ ಇದು 2 ಮಾರ್ಕ್ಸ್ಗೆ ಕೇಳೋದು. ಬಟ್ ನಾನು ಸುಮ್ಮನೆ ಇವಾಗ ಫಾರ್ ಎಕ್ಸಾಂಪಲ್ ಏನಂದರೆ ಇದನ್ನು 10 ಮಾರ್ಕ್ಸ್ಗೆ ತೊಗೋತೀನಿ ನಾನು, ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೆ ನಿಮಗೆ ಅರ್ಥ ಆಗೋ ಥರ. ಸೊ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ, ಡಿಫೈನ್ ಫ್ಯಾಮಿಲಿ ಆ್ಯಂಡ್ ಎಕ್ಸ್ಪ್ಲೇನ್ ಅಬೌಟ್ ಫ್ಯಾಮಿಲಿ ಆ್ಯಂಡ್ ಅದರಲ್ಲಿ ಏನೇನು ಟೈಪ್ಸ್ ಬರುತ್ತೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳ್ತಾರೆ. ಸೊ ಅವಾಗ ಏನು ಮಾಡ್ತೀರಾ? ಸೊ ಇವಾಗ ವೇಟ್ ಮಾಡಿರಿ, ನಾನು ಕರೆಕ್ಟಾಗಿ ಫ್ಯಾಮಿಲಿ PDF ಓಪನ್ ಮಾಡಿ ತೋರಿಸ್ತೀನಿ, ನಿಮಗೆ ಕರೆಕ್ಟ್ ನೋಡ್ಕೋಬೋದು ಇಲ್ಲಿ. ನೋಡ್ಕೊಳ್ರಿ. ಇವಾಗ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ ಅಂದ್ಕೊಳ್ರಿ. ನಿಮ್ಗೆ ಏನಂದರೆ ಫ್ಯಾಮಿಲಿ ಬಗ್ಗೆ ಏನು ಕೇಳ್ತಾರೆ, ಡೆಫಿನೇಷನ್ ಕೇಳ್ತಾರೆ ಆ್ಯಂಡ್ ಟೈಪ್ಸ್ ಕೇಳ್ತಾರೆ. ಸೊ ಅದನ್ನು ಬಿಟ್ಟು ಎಕ್ಸ್ಪ್ಲೇನ್ ಅದ್ರ ಬಗ್ಗೆ ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಕೂಡ, ಅದನ್ನು ಕೇಳ್ತಾರೆ. ಇಲ್ಲಿ ಕ್ವಶನ್ ನೋಡ್ರಿ, ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಫ್ಯಾಮಿಲಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎಕ್ಸಾಮಲ್ಲಿ ಫ್ಯಾಮಿಲಿ ಬಗ್ಗೆ ನಿಮಗೆ ಜಸ್ಟ್ 2 ಮಾರ್ಕ್ಸ್ಗೆ ಬರೋದು. ಬಟ್ ನಾನು ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಯಾವ ರೀತಿ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ ಸುಮ್ಮನೆ ಜಸ್ಟು. ಸೊ ನೋಡ್ಕೋಬೋದು. ಇವಾಗ ನಿಮಗೆ ಈ ರೀತಿ ಕೇಳ್ತಾರೆ ಎಕ್ಸಾಮಲ್ಲಿ, ಡಿಫೈನ್ ಫ್ಯಾಮಿಲಿ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಫ್ಯಾಮಿಲಿ, ಈ ಥರ ಕೇಳ್ತಾರೆ. ಸೊ ಅವಾಗ ಏನು ಮಾಡ್ತೀರಾ ನೀವು? ಫಸ್ಟ್ ಆಫ್ ಆಲ್ ಏನು ಬರೀತೀರಾ? ಫ್ಯಾಮಿಲಿ. ಸೊ ಫಸ್ಟ್ ಆಫ್ ಆಲ್ ಬುಕ್ಲೆಟ್ ಮೇಲೆ ಏನಂದರೆ ಫ್ಯಾಮಿಲಿ ಅಂತ ಈ ಥರ ಹಾಕ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಅಲ್ಲೇ ನಿಮಗೆ 2 or 3 ಲೈನ್ಸ್ ಅಲ್ಲೇ ಹೋಗಿಬಿಡುತ್ತೆ. ಈಸಿ ಆಯಿತು. ಓಕೆ. ಆ್ಯಂಡ್ ನೆಕ್ಸ್ಟ್ ಬನ್ನಿರಿ ಡೆಫಿನಿಷನ್. ಸೊ ಡೆಫಿನೇಷನ್ ಆಗಲಿ ಅಥವಾ ಇಂಟ್ರೊಡಕ್ಷನ್ ಆಗಲಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ. ಇವಾಗ ನಿಮಗೆ ಫ್ಯಾಮಿಲಿ ಬಗ್ಗೆ ಏನೂ ಗೊತ್ತಿರಲ್ಲ, ನಾನು ಓದೇ ಇಲ್ಲ ಅಂತ ನೀವು ಒಬ್ಬೊಬ್ರು ಹೇಳ್ತೀರಾ. ಸೊ ಫ್ಯಾಮಿಲಿ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ನಿಮಗೆ ಓನಾಗಿ ಫ್ಯಾಮಿಲಿ ಅದ್ರ ಬಗ್ಗೆ ಏನು ಗೊತ್ತೋ ನೀವು ಓನಾಗಿ ಬರೀಬೋದು. ಜಸ್ಟ್ ಇದು ಏನು ಪ್ರಾಬ್ಲಮ್ ಆಗೋಲ್ಲ. ನಿಮಗೆ ಫ್ಯಾಮಿಲಿ ಬಗ್ಗೆ ಏನು ಗೊತ್ತೋ ಅದನ್ನು ಬರೆದ್ರೆ ಸಾಕು. ಒಂದೊಂದು ಪಾಯಿಂಟ್ಸ್ ಕೂಡ ಕರೆಕ್ಟಾಗಿ ಪಾಯಿಂಟ್ಸ್ ಹಾಕಿ ಬರೆದ್ರೆ ಮುಗೀತು. ನಿಮಗೆ ಮಾರ್ಕ್ಸ್ ಕೊಡಲ್ಲ ಅಂತಲ್ಲ. ಇಂಟ್ರೊಡಕ್ಷನ್ ಅಂತ ಹಾಕಿ ಅಥವಾ ಡೆಫಿನೇಷನ್ ಅಂತ ಹಾಕಿ ನಿಮಗೆ ಏನು ಗೊತ್ತೋ ಅದನ್ನು ಬರೆದ್ರೆ ಸಾಕು. ಸೊ ಇಷ್ಟೇನೆಂದರೆ ಇವಾಗ ಇಂಟ್ರೊಡಕ್ಷನ್ ಅಥವಾ ಡೆಫಿನೇಷನ್ ಬಗ್ಗೆ ಬರೆಯೋಕೆ ಏನಂದರೆ ನಿಮಗೆ ಕಂಪಲ್ಸರಿ ಇವಾಗ ಇದೊಂದು ಬುಕ್ಲೆಟ್ ಇರುತ್ತೆ. ಇದು ಒಂದು ಬುಕ್ಲೆಟು. ಸೊ ನಾನು ಆಗಲೇ ಹೇಳಿದ್ದೀನಿ ಇದೊಂದು ಬುಕ್ಲೆಟ್ ಅಂದ್ಕೊಳ್ರಿ. ಸೊ ಈ ಹಾಫ್ ಅಥವಾ ಪೂರ್ತಿ ಒಂದು ಪೇಜ್
ಡೆಫಿನೇಷನ್ ಅಥವಾ ಇಂಟ್ರೊಡಕ್ಷನ್ಗೆ ಡೆಫಿನೇಷನ್ ಅಥವಾ ಇಂಟ್ರೊಡಕ್ಷನ್ಗೆ ಮಾಡಿರಿ. ಯಾಕಂದರೆ ಇವಾಗ ಫ್ಯಾಮಿಲಿ ಅಂದರೆ ಕ್ವಶನ್ ಹಾಕ್ತೀರಾ ಅರ್ಧ 2 to 3 ಲೈನ್ಸ್ ಅಂದರೆ ಕ್ವಶನ್ ಹಾಕ್ತೀರಿ ಫ್ಯಾಮಿಲಿ ಅಂತ ಹೇಳಿ ಕ್ವಶನ್ ಹಾಕಿ ಅದಕ್ಕೆ ಮಾರ್ಕಿಂಗ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಟೈಮ್ ಬರೀತೀರಾ ನೆಕ್ಸ್ಟ್ ಡೆಫಿನೇಷನ್. ಸೊ ಡೆಫಿನೇಷನ್ ಕೂಡ ಹಾಕಿ ಅದಕ್ಕೆ ಕೂಡ ಮಾರ್ಕ್ ಮಾಡ್ತೀರಾ, ಅದಕ್ಕೆ ಒಂದು 2 ಅಥವಾ 1 ಲೈನ್ ಅಲ್ಲೇ ಹೋಗುತ್ತೆ. ಸೊ ನೆಕ್ಸ್ಟ್ ಡೆಫಿನೇಷನ್ ಬರ್ತೀರಾ. ನೆಕ್ಸ್ಟ್ ಡೆಫಿನೇಷನ್ ಬರುವಾಗ ಏನಂದರೆ ಡೆಫಿನೇಷನ್ಗೆ ಒಂದು ಮತ್ತೆ ಅಲ್ಲಿ ಒಂದು 3 to 4 ಲೈನ್ ಡೆಫಿನೇಷನ್ಗೆ ಹೋಗುತ್ತೆ. ಸೊ ಅಷ್ಟಾಯಿತು. ಸೊ ನೆಕ್ಸ್ಟು ನಿಮಗೆ ಎಕ್ಸ್ಟ್ರಾ ಗೊತ್ತಿದ್ದರೆ ಎಕ್ಸ್ಟ್ರಾ 2 or 3 ಡೆಫಿನೇಷನ್ಸ್ ಕೂಡ ಬರೀಬೋದು, ಏನು ತೊಂದರೆ ಇಲ್ಲ. ನಿಮಗೆ ಎಷ್ಟು ಬರುತ್ತೆ ಅಷ್ಟು ಬರೆದ್ರೂ ಓಕೆ, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಟೈಪ್ಸ್ ವೆರಿ ಇಂಪಾರ್ಟೆಂಟು. ಇದು ಟೈಪ್ಸ್ ಯಾವ ರೀತಿ ಬರೀಬೇಕು, ನೀವು ಸುಮ್ಮನೆ ಪಾಯಿಂಟ್ ಹಾಕಿ ಬರೆದ್ರೆ ಪೇಜ್ ತುಂಬಲ್ಲ, ಮೈಂಡಲ್ಲಿ ಇರಲಿ. ಟೈಪ್ಸ್ ಯಾವ ರೀತಿ ನೀಟಾಗಿ ಬರೀಬೇಕು ನೋಡ್ಕೊಳ್ರಿ, ಕರೆಕ್ಟಾಗಿ ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಟೈಪ್ಸ್ ಕೇಳಿದರೆ ಈ ಥರ ಹಾಕ್ಕೊಳ್ರಿ. ಫಸ್ಟು ಹಾಕ್ಕೊಂಡು ಇಲ್ಲಿ ಸೈಡಿಗೆ ಟೈಪ್ಸ್ ಅಂತ ಈ ರೀತಿ ಬರ್ಕೊಳ್ರಿ. ನಾನು ಆಗಲೇ ಒಂದು ಬುಕ್ಲೆಟ್ ತೋರಿಸಿದ್ದೀನಿ, ಅದನ್ನು ಫಾಲೋ ಮಾಡಿ ಕರೆಕ್ಟಾಗಿ. ಸೊ ನೋಡ್ಕೋಬೋದು ಇಲ್ಲಿ. ಸೊ ಈ ಥರ ಕರೆಕ್ಟಾಗಿ ಹಾಕಿ ಆ್ಯಂಡ್ ನೆಕ್ಸ್ಟ್ ಈ ಥರ ಮಾರ್ಕ್ ಮಾಡ್ಕೊಳ್ರಿ. ಸೊ ನೋಡ್ಕೋಬೋದು ಎಷ್ಟು ಇದೆ, 1 2 3 4 5 6 7 8 ಎಕ್ಸಾಂಪಲ್ 8 ಅಂದ್ಕೊಳ್ರಿ, 8 9 ಅಂದ್ಕೊಳ್ರಿ. ಸೊ ಆರಾಮಾಗಿ ಒಂದು ಪೇಜ್ ಇಲ್ಲೇ ಫಿಲ್ ಆಗಿಬಿಡುತ್ತೆ. ಸೊ ಫಿಲ್ ಆದಮೇಲೆ ನೀವು ಟೈಪ್ಸ್ ಇವಾಗ ಜಸ್ಟ್ ಏನಂದರೆ ಟೈಪ್ಸ್ ಅಷ್ಟೇ ಬರ್ಕೊಂಡಿರಿ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ಎಕ್ಸ್ಪ್ಲೇನ್ ಕೂಡ ಕೇಳಿದ್ದಾರೆ. ಸೊ ಎಕ್ಸ್ಪ್ಲೇನಲ್ಲಿ ಏನು ಮಾಡ್ತೀರಾ, ಇವಾಗ ಫಸ್ಟ್ ಮತ್ತೆ ಬೇಸ್ಡ್ ಆನ್ ದಿ ಬರ್ತಂದು ಎ ಅಂತ ಪಾಯಿಂಟ್ ಹಾಕಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಆರಾಮಾಗಿ ನೀವು ಈಜಿಯಾಗಿ 5 ಪೇಜಸ್ ಕಂಪಲ್ಸರಿ ಬರೀಬೋದು, ಏನು ತೊಂದರೆ ಇಲ್ಲ. ಸೊ ನೋಡ್ಕೋಬೋದು. ಡಿಫೈನ್ ಮ್ಯಾರೇಜ್ ಯಾವ ರೀತಿ, ಮ್ಯಾರೇಜ್ ಕೂಡ ಸೇಮ್ ಡೆಫಿನೇಷನ್ ನಿಮಗೆ ಏನು ಗೊತ್ತು ಅದನ್ನು ಕರೆಕ್ಟ್. ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಆರಾಮಾಗಿ ಓನಾಗಿ ಬರೀಬೋದು, ಏನು ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಸೈಕಾಲಜಿಯಲ್ಲಿ ಲರ್ನಿಂಗ್ ಆಗಲಿ, ಅಟೆನ್ಷನ್ ಆಗಲಿ, ಥಿಂಕಿಂಗ್ ಆಗಲಿ, ಮೆಮೊರಿ ಆಗಲಿ, ಸೊ ಅದೆಲ್ಲ ಓನ್ ಆನ್ಸರ್ಸ್ ಬರಿಬೋದು. ನಿಮಗೆ ಆನ್ಸರ್ ಗೊತ್ತು. ನಾನು ನಿನ್ನೆ ಮೊನ್ನೆ ಗ್ರೂಪಲ್ಲಿ ಹಾಕಿದ್ದೆ. ಇವಾಗಿಂದ ಟೈಮ್ ತೊಗೊಂಡು ಕರೆಕ್ಟ್ 1 ವಾರ ಟೈಮ್ ಕೊಡ್ರಿ. ಒಂದಿನ ಲರ್ನಿಂಗು, 2ನೇ ದಿನ ಥಿಂಕಿಂಗು, 3ನೇ ದಿನ ಪರ್ಸೆಪ್ಷನು, ಅಟೆನ್ಷನು, ಒಂದೊಂದು ದಿನ ಟೈಮ್ ಕೊಟ್ಟರೆ ಕರೆಕ್ಟಾಗಿ ಕವರ್ ಮಾಡ್ಕೊತೀರಾ ಅಂತ. ಓಕೆ, ನೋ ಪ್ರಾಬ್ಲಮ್. ನೀವು ಓದಲಿಲ್ಲ ಅಂದರೂ ನಿಮಗೆ ಮೈಂಡಲ್ಲಿ ಹೋಗಲಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ. ಎಕ್ಸಾಮಲ್ಲಿ ಆ ಕ್ವಶನ್ಸ್ ಬರ್ತಂದರೆ ನೀವು ಕರೆಕ್ಟಾಗಿ ಓನಾಗಿ ಬರೀಬೋದು. ಒಟ್ಟು ಮೈಂಡಲ್ಲಿ ಇರಲಿ. ಏನಂದರೆ ಕಂಪಲ್ಸರಿ ನೀವು ನಿಮಗೆ ಆ ಕ್ವಶನ್ಸ್ ಬಗ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಏನಂದರೆ ಓನಾಗಿ ಏನಾದರೂ ಆನ್ಸರ್ ಬರೆದು ಬನ್ನಿರಿ. ಆ ಕ್ವಶನ್ಸ್ ಯಾವ ಚಾಪ್ಟರ್ ಮೇಲೆ ಬಂದಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಚಾಪ್ಟ್ರಲ್ಲಿ ಏನಂದರೆ ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾನೆ ಅಂದ್ಕೊಳ್ರಿ, ಮ್ಯಾರೇಜ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಸೊ ಮ್ಯಾರೇಜ್ ಬಗ್ಗೆ ನಿಮಗೆ ಏನೂ ಗೊತ್ತೇ ಇಲ್ಲ ಅಂದ್ಕೊಳ್ರಿ. ಸೊ ಮ್ಯಾರೇಜ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಮ್ಯಾರೇಜ್ ಬಗ್ಗೆ ಅಂತೂ ಓನಾಗಿ ಆನ್ಸರ್ ಬರೀಬೋದು. ಬಟ್ ಎಕ್ಸಾಂಪಲ್ಗೋಸ್ಕರ ಹೇಳ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ಅನಾಟಮಿಯಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಅಂದ್ಕೊಳ್ರಿ, ನರ್ವಸ್ ಸಿಸ್ಟಮ್ ಆಗಲಿ, ಡೈಜೆಸ್ಟಿವ್ ಸಿಸ್ಟಮ್ ಆಗಲಿ, ಎಕ್ಸಾಂಪಲ್ ಯಾವುದಾದ್ರೂ ಆಗಲಿ, ನಿಮಗೆ ಆ ಚಾಪ್ಟರ್ ಮೇಲೆ ಆ ಕ್ವಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಆ ಚಾಪ್ಟರ್ ರಿಲೇಟೆಡ್ ನಿಮಗೆ ಏನು ಬೇಕಾದರೂ ಬರೆದು ಬನ್ನಿರಿ. ಒಟ್ಟಾರೆ ಮೈಂಡಲ್ಲಿ ಇರಲಿ, ಪೇಜಸ್ ಮಾತ್ರ ಖಾಲಿ ಬಿಟ್ಟು ಬರಬೇಡ್ರಿ. ಇದು ಒಂದು ನಿಮ್ಮ ಮೈಂಡಲ್ಲಿ ಫಸ್ಟ್ ಪಾಯಿಂಟ್ ಅಂದರೆ ಇದೆ ಕಂಪಲ್ಸರಿ. ಯಾಕಂದರೆ ನೀವು ಸೂಪರ್ವೈಸರ್ ಅವ್ರು ನಿಮಗೆ ಬುಕ್ಲೆಟ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ, ಅದ್ರ ಬಗ್ಗೆ ಉರಿಬೇಡ. ಬಟ್ ಮೇನ್ ಪಾಯಿಂಟ್ ಇರೋದು ಏನಂದರೆ ನೀವು ಕಂಪಲ್ಸರಿ ಪೇಜ್ನ ಫಿಲ್ ಮಾಡಿ ಬರಲೇಬೇಕು. ಎಲ್ಲ ಪೇಜಸ್ನ ಮೈಂಡಲ್ಲಿ ಇಟ್ಕೊಳ್ರಿ. 10 ಮಾರ್ಕ್ಸ್ಗೆ 5 ಮಾರ್ಕ್ಸ್ನ ಬೆಳಕ್ಕೆ ಹೋಗಬೇಡ್ರಿ. ಯಾಕಂದರೆ ನಾನು ಕೂಡ ಬೇಸಿಕ್ ಸ್ಟೂಡೆಂಟ್ಸು. ಸೊ ನಮಗೂ ಎಲ್ಲ ಕೂಡ ಅನುಭವ ಇದೆ, ಯಾವ ರೀತಿ ಬರೆದ್ರೆ ಪಾಸ್ ಆಗ್ತೀವಿ, ಯಾವ ರೀತಿ ಬರೆದ್ರೆ ಫೇಲ್ ಆಗ್ತೀವಿ ಅಂತ. ಸೊ ಎಲ್ಲ ಅನುಭವ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಏನಂದರೆ ಕಂಪಲ್ಸರಿ ಪೇಜ್ ಫಿಲ್ ಮಾಡಿರಿ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಓನ್ ಆನ್ಸರ್ ಬರೀರಿ. ರಿಲೇಟೆಡ್ ಆ ಕ್ವಶನ್ಗೆ ರಿಲೇಟೆಡ್ ಅಥವಾ ಆ ಚಾಪ್ಟರ್ ಬಗ್ಗೆ ರಿಲೇಟೆಡ್ ಆದರೂ ಬರೆದು ಬನ್ನಿರಿ. ಒಟ್ಟಾರೆ ಕಂಪಲ್ಸರಿ ಆನ್ಸರ್ ಬರೆದು ಬನ್ನಿರಿ. ಆ್ಯಂಡ್ ನಿಮಗೆ ಮುಂಚೆ ಕೂಡ ಹೇಳಿದ್ದೀನಿ, ನಾನು ಟೆಲಿಗ್ರಾಮ್ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಡಯಾಗ್ರಾಮ್ಸ್ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಿಮಗೆ ಹಾರ್ಟ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾರ್ಟ್ ಬಗ್ಗೆ ನಿಮಗೆ ಫಂಕ್ಷನ್ಸ್ ಗೊತ್ತಿಲ್ಲ ಅಂದ್ಕೊಳ್ರಿ, ಟೈಪ್ಸ್ ಗೊತ್ತಿಲ್ಲ ಅಂದ್ಕೊಳ್ರಿ, ಅಥವಾ ನಿಮಗೆ ಹಾರ್ಟ್ಸ್ ಬಗ್ಗೆ ಏನು ಚಾಂಬರ್ಸು, ವೆಂಟ್ರಿಕಲ್ಸ್ ಏನು ಗೊತ್ತಿಲ್ಲ ಅಂದರು ಅಲ್ಲಿ ಇವಾಗ ನಿಮಗೆ ಹಾರ್ಟ್ ಡಯಾಗ್ರಾಮ್ ಇರುತ್ತೆ. ಹಾರ್ಟ್ ಡಯಾಗ್ರಾಮ್ ತೆಗೆದ್ರೆ ನಿಮಗೆ 1 ಪೇಜ್ ಕವರ್ ಆಗ್ಬೋದು ಆರಾಮಾಗಿ, ಈಸಿಯಾಗಿ ತೆಗೆದ್ರೆ. ಹಾರ್ಟ್ ಡಯಾಗ್ರಾಮ್ ಬಗ್ಗೆ ತೆಗೆದು ಸ್ಟ್ರಕ್ಚರ್ಸ್ ಮತ್ತು ಅದರಲ್ಲೇ ಇರುತ್ತೆ. ಹಾರ್ಟ್ ಸ್ಟ್ರಕ್ಚರ್ಸ್ ಅಂದರೆ ಏನು, ಪಾರ್ಟ್ಸ್. ಸೊ ಹಾರ್ಟಲ್ಲಿ ಬರೋ ಪಾರ್ಟ್ಸ್ ಯಾವ್ದು ಅಂತ. ಸೊ ಹಾರ್ಟಲ್ಲಿ ಬರೋ ಪಾರ್ಟ್ಸ್ ಯಾವ್ದು ಅಂತ ನೀವು ಅದನ್ನೇ ಸ್ಟ್ರಕ್ಚರ್ಸ್ ಮಾಡಿ ಅದಕ್ಕೆ ಸ್ಟ್ರಕ್ಚರ್ಸ್ ಆಫ್ ಹಾರ್ಟ್ ಅಂತ ಬರೋದು, ಅಲ್ಲಿ ಕೂಡ ಪಾಯಿಂಟ್ಸ್ ಮಾಡ್ಕೋಬೋದು. ನೋಡಿರಿ, ಪಾಯಿಂಟ್ಸ್ ಬರೋಕ್ಕೆ ನಿಮಗೆ ಆರಾಮಾಗಿ 5 ಪೇಜ್ ಫಿಲ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಟೆಕ್ನಿಕ್ ನಾನು ಆವಾಗಲೇ ಹೇಳಿದ್ದೀನಿ, ಟೈಪ್ಸ್ ಯಾವ ರೀತಿ ಬರೀಬೇಕು, ಡೆಫಿನಿಷನ್ಸ್ ಯಾವ ರೀತಿ ಬರೀಬೇಕು, ಕಾಸಸ್ ಯಾವ ರೀತಿ ಬರೀಬೇಕು. ಸೊ ಎಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಿರಿ. ಕಂಪಲ್ಸರಿ ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಪದೇ ಹೇಳ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಏನಂದರೆ ಪೇಜ್ ಖಾಲಿ ಬರಿಬೇಡ್ರಿ. ಸೊ ಫಸ್ಟ್ ಪಾಯಿಂಟ್ ನೋಡ್ಕೊಳ್ರಿ. ಸೊ ಫಸ್ಟ್ ಪಾಯಿಂಟು, ಪೇಜ್ ಖಾಲಿ ಬಿಡಕ್ಕೆ ಹೋಗಬೇಡ್ರಿ. ಇದು ಫಸ್ಟ್ ಪಾಯಿಂಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ 2 ಮಾರ್ಕ್ಸ್ ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ಉರಿಬೇಡ.
ಆ್ಯಂಡ್ ನೆಕ್ಸ್ಟು ಎಮ್ ಸಿ ಕ್ಯೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಮ್ ಸಿ ಕ್ಯೂ ಅಷ್ಟಕ್ಕಷ್ಟು ಕರೆಕ್ಟ್ ಮಾಡಿದ್ರಿ ಅಂದರೆ ಎಮ್ ಸಿ ಕ್ಯೂ ಅಷ್ಟಕ್ಕಷ್ಟು ಕರೆಕ್ಟ್ ಮಾಡಿ ನೀವು ಎಲ್ಲ ಕ್ವಶನ್ಸ್ಗೆ ಅಟೆಂಡ್ ಮಾಡಿದರೆ ಕಂಪಲ್ಸರಿ 100% ಪಾಸ್ ಆಗ್ತೀರಾ. ಇದು ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ. ಎಮ್ ಸಿ ಕ್ಯೂ ಏನಂದರೆ ಎಲ್ಲರೂ ಕರೆಕ್ಟಾಗಿ ಲಾಸ್ಟ್ಗೆ ಟೈಮ್ ಕೊಡ್ರಿ. ಎಮ್ ಸಿ ಕ್ಯೂಗೆ ಒಂದು 20 ಮಿನಿಟ್ಸ್ ಪರವಾಗಿಲ್ಲ, 20 ಅಥವಾ ಒಂದು 15 ಮಿನಿಟ್ಸ್ ಕೊಟ್ಟರು ಪರವಾಗಿಲ್ಲ. ಆರಾಮಾಗಿ ಎಮ್ ಸಿ ಕ್ಯೂ ಟೈಮ್ ತೊಗೊಳ್ರಿ. ಗಡಿಬಿಡಿ ಮಾಡಿ ಯಾವುದೋ ಒಂದು ಹಾಕಿ ಬರಬೇಡ್ರಿ. ನಿಮ್ಮ ಮಾರ್ಕ್ಸ್ ನಿಮ್ಮ ಕೈಯಲ್ಲೇ ಇದೆ. ಸೊ ಎಮ್ ಸಿ ಕ್ಯೂ ಇಸ್ ವೆರಿ 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 ಇಂಪಾರ್ಟೆಂಟ್. ನಿಮಗೆ ಸೆಮಿಸ್ಟರ್ ಬ್ಯಾಚ್ಗೆ ಏನಂದರೆ ಎಮ್ ಸಿ ಕ್ಯೂ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಎಮ್ ಸಿ ಕ್ಯೂ ಇರೋದೇ ಒಂದು 8, 9 ಇರುತ್ತೆ. ಸೊ 8, 9 ಅಥವಾ 7 ಆಗಿರಲಿ, ಎಷ್ಟಾದರೂ ಆಗಿರಲಿ, 1, 2 ಇದ್ದರೂ ಪರವಾಗಿಲ್ಲ. ಆ 2 ಮಾರ್ಕ್ಸೇ ವೆರಿ ವೆರಿ ಇಂಪಾರ್ಟೆಂಟು ಪಾಸ್ ಆಗೋಕ್ಕೆ. ಯಾಕಂದರೆ ನೀವು ಇವಾಗ ಲಾಂಗ್ ಎಸ್ಸೆ, ಶಾರ್ಟ್ ಎಸ್ಸೆ, ವೆರಿ ಶಾರ್ಟ್ ಆನ್ಸರ್ಸ್, 2 ಮಾರ್ಕ್ಸ್ ಕ್ವಶನ್ಸು, 5 ಮಾರ್ಕ್ಸ್ ಕ್ವಶನ್ಸು, 10 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿರ್ತೀರ. ಬಟ್ ಮೇನ್ ಇರೋದು ಏನಂದರೆ ಎಮ್ ಸಿ ಕ್ಯೂ ಎಲ್ಲ ಮಾರ್ಕ್ಸ್ ಹೋಗಿಬಿಡುತ್ತೆ. ಅಂಥವ್ರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಸೊ ಲಾಸ್ಟ್ ಸೆಮ್ ಸ್ಟೂಡೆಂಟ್ಸ್, ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸು ಆ್ಯಂಡ್ ನಿಮ್ಮ ಸೀನಿಯರ್ಸ್ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ ಆಗಲಿ, ನಾನು ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದರೆ ಅಣ್ಣ ಎಮ್ ಸಿ ಕ್ಯೂಲ್ಲೇ ಮಾರ್ಕ್ಸ್ ಹೋಗಿದೆ ಅಂತ. ಸೊ ಆ ರೀತಿ ತಪ್ಪು ನೀವು ಮಾಡಬೇಡ್ರಿ. ಎಮ್ ಸಿ ಕ್ಯೂಗೆ ಟೈಮ್ ಕೊಡಿರಿ. ಎಲ್ಲರೂ ಕರೆಕ್ಟಾಗಿ ಎಮ್ ಸಿ ಕ್ಯೂ ಟೈಮ್ ಕೊಟ್ಟರೆ ಅಂದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಪಾಸ್ ಆಗೋಕ್ಕೆ. ಸೊ ಇಷ್ಟು ಫಾಲೋ ಮಾಡಿ ಕರೆಕ್ಟಾಗಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅನಾಟಮಿಯಲ್ಲಿ ಹೇಳ್ಕೊಡ್ತೀನಿ ಸ್ವಲ್ಪ ಎಕ್ಸಾಂಪಲ್. ಅನಾಟಮಿ ವೆರಿ ವೆರಿ ಇಂಪಾರ್ಟೆಂಟು. ಸೋಷಿಯಾಲಜಿ, ಸೈಕಾಲಜಿ ಹೇಳ್ಕೊಡ್ತೀನಿ. ನೀವು ಕರೆಕ್ಟಾಗಿ ಈಸಿಯಾಗಿ ಬರ್ಕೊಳ್ರಿ. ಫಸ್ಟ್ ಆಫ್ ಆಲ್ ಪದೇ ಹೇಳ್ತಾ ಇದ್ದೀನಿ, ಎಲ್ಲರೂ ಒಂದು ಸಲ ನಾನು ಇನ್ಸ್ಟಾಗ್ರಾಮು ಮತ್ತು ಟೆಲಿಗ್ರಾಮು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ರಿ. ನಾನು 2 ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಕರೆಕ್ಟಾಗಿ ಅದು ಒಂದು 2 ದಿನ ಅಥವಾ ಇವಾಗ ಎಕ್ಸಾಮ್ ನಿಯರ್ ಇದೆ, ಇಷ್ಟು ದಿನ ನೋಡಿದ್ರೂ ಇಲ್ಲ ಬಿಟ್ಟು ನನಗಂತೂ ಗೊತ್ತಿಲ್ಲ. ನನಗೆ ಫಾಲೋವರ್ಸ್ ಕೂಡ ಬೇಕಾಗಿಲ್ಲ. ಜಸ್ಟ್ ನಾನು ಏನು ಅಪ್ಲೋಡ್ಸ್ ಮಾಡಿದ್ದೀನಲ್ಲ ಡಯಾಗ್ರಾಮ್ಸು, ಮತ್ತು ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮ್ ಎರಡೂ ಆಯಿತು. ನಾನು ಏನಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾವ ಟೈಪ್ಸ್ ಯಾವ ರೀತಿ ಬರೀಬೇಕು, ಫ್ಯಾಮಿಲಿ ಮೀನ್ಸ್ ಫಂಕ್ಷನ್ಸ್ ಯಾವ ರೀತಿ ಬರೀಬೇಕು, ನಾನು ಈಸಿ ವೇಯಲ್ಲಿ ಹೇಳ್ಕೊಟ್ಟು ಈಸಿ ವೇಯಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಇವಾಗ ಕೂಡ ಹೇಳಿದ್ದೀನಿ, ಬಟ್ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ರಿ, ನಿಮಗೆ ಅರ್ಥ ಆಗುತ್ತೆ. ಸೊ ಆ್ಯಂಡ್ ಇನ್ನೊಂದು ಏನಂದರೆ ಇವಾಗ ಅನಾಟಮಿಯಲ್ಲಿ ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ವಿಡಿಯೋ ಕರೆಕ್ಟಾಗಿ ಎಲ್ಲರೂ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಲಾಂಗ್ ಇರ್ಬೋದು, ಬಟ್ ನಿಮ್ಮ ಎಕ್ಸಾಮ್ಗೆ ವೆರಿ ವೆರಿ ಹೆಲ್ಪ್ಫುಲ್ಲು. ಪಾಸ್ ಆಗಬೇಕಂದ್ರೆ ಕಂಪಲ್ಸರಿ ವಿಡಿಯೋ ನೋಡಿರಿ, ಫಾಲೋ ಮಾಡಿರಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿರಿ. ಸೊ ನೋಡ್ಕೋಬೋದು. ಇಲ್ಲಿ ಫಸ್ಟ್ ಆಫ್ ಆಲ್ ಅನಾಟಮಿ. ಸೊ ಇದರಲ್ಲಿ ಯಾವ ರೀತಿ ಬರೀಬೇಕು ನೋಡಿರಿ. ಇವಾಗ ಇಲ್ಲಿ ಅನಾಟಮಿಯಲ್ಲಿ ನಿಮಗೆ ಡಯಾಗ್ರಾಮ್, ನಾನು ಅದಕ್ಕೆ ಪದೇ ಹೇಳ್ತೀನಿ. ಇದರಲ್ಲಿ ವೆರಿ ಡಯಾಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ನಿಮಗೆ ಏನೂ ಗೊತ್ತಿರಲಿಲ್ಲ ಅಂದರೂ ಡಯಾಗ್ರಾಮ್ ಅದು ಇಳಿಸಿ ಸ್ಟ್ರಕ್ಚರ್ಸ್ ಆದರೂ ಅದ್ರ ಪಾರ್ಟ್ಸ್ ಆದರೂ ಇದು ಮಾಡ್ಕೋಬೋದು. ಸೊ ನೋಡ್ಕೋಬೋದು. ಇದರಲ್ಲಿ ಏನಂದರೆ ಕ್ಲಾಸಿಫಿಕೇಷನ್ಸ್ ಇದೆ, ಟೈಪ್ಸ್ ಇದೆ. ಸೊ ಯಾವ ರೀತಿ ಬರೀಬೇಕು ನಾನು ಆಗಲೇ ಹೇಳಿದ್ದೀನಿ. ಇವಾಗ ಇಲ್ಲಿ ನೋಡ್ಕೋಬೋದು ಕ್ಲಾಸಿಫಿಕೇಷನ್ಸ್ ಅಥವಾ ಫಸ್ಟ್ ಆಫ್ ಆಲ್ ಟೈಪ್ಸ್ ಆಗಲಿ, ಕ್ಲಾಸಿಫಿಕೇಷನ್ಸ್ ಆಗಲಿ. ಇವಾಗ ಫಾರ್ ಎಕ್ಸಾಂಪಲ್ ನೋಡ್ಕೋಬೋದು. ಕ್ವಶನ್ಸ್ ಏನಿದೆ ನೋಡ್ರಿ. ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ರೀತಿ ಅಂದರೆ ಇದೇ ರೀತಿ ನೀವು ಎಲ್ಲ ಕ್ವಶನ್ಸ್ಗೂ ಫಾಲೋ ಮಾಡಿರಿ. ಸೊ ಫಸ್ಟ್ ಆಫ್ ಆಲ್ ಅಂದರೆ ಡಿಫೈನ್ ಟಿಶ್ಯೂ ಆ್ಯಂಡ್ ಕ್ಲಾಸಿಫಿಕೇಷನ್ಸ್ ಆರ್ ಟೈಪ್ಸ್ ಆಫ್ ಟಿಶ್ಯೂ. ರೈಟ್ ಅ ಶಾರ್ಟ್ ನೋಟ್ ಆನ್ ಟಿಶ್ಯೂಸ್. ಸೊ ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳಿದ್ದೀನಿ ಏನಂದರೆ ಡೆಫಿನಿಷನ್ ಬರೀರಿ ಅಥವಾ ಇಂಟ್ರೊಡಕ್ಷನ್ ಬರೀರಿ. ನಿಮಗೆ ಅಲ್ಲೇ ಹಾಫ್ ಅಥವಾ 1 ಪೇಜ್ ಕವರ್ ಆಗುತ್ತೆ, ಕಂಪಲ್ಸರಿ ಕವರ್ ಆಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಇವಾಗ ಕ್ವಶನ್ ನಾನು ಆಗಲೇ ಹೇಳಿದ್ದೀನಿ. ನೀವು ಡಿಫೈನ್ ಟಿಶ್ಯೂ ಆ್ಯಂಡ್ ಕ್ಲಾಸಿಫಿಕೇಷನ್ ಅಂದರೆ ಫಸ್ಟ್ ಆಫ್ ಆಲ್ ಟಿಶ್ಯೂವಿಂದ ಹಿಡಿದು ಟಿಶ್ಯೂ ಆ್ಯಂಡ್ ಕ್ಲಾಸಿಫಿಕೇಷನ್. ಟಿಶ್ಯೂ ಅಂತ ಮತ್ತು ನೀವು ಹೆಡ್ಲೈನ್ ಹಾಕಬೇಕು. ಬುಕ್ಲೆಟಲ್ಲಿ ಹೆಡ್ಲೈನ್ ಹಾಕಿ ಅದಕ್ಕೆ ಈ ರೀತಿ ಕವರ್ ಮಾಡ್ಕೊಳ್ರಿ. ಅಲ್ಲೇ ನಿಮಗೆ 2 to 3 ಲೈನ್ಸ್ ಕವರ್ ಆಗುತ್ತೆ. ಪದೇ ಹೇಳ್ತಾ ಇದ್ದೀನಿ. ಈ ರೀತಿ ಫಾಲೋ ಮಾಡಬೇಕು. ನೀವು 5 ಪೇಜಸ್ ಫಿಲ್ ಆಗಬೇಕಂದ್ರೆ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ನಾವು ಕೂಡ ಇದೇ ರೀತಿ ಬರೆದು ಬಂದೀವಿ ಎಕ್ಸಾಮು. ನಮ್ಮ ಅನುಭವ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ. ನೀವು ಕ್ವಶನ್ಸ್ ಕೂಡ ಎಕ್ಸಾಮ್ ಬುಕ್ಲೆಟಲ್ಲಿ ಬರ್ಕೊಂಡು ಕರೆಕ್ಟಾಗಿ ಅದಕ್ಕೆ ರೌಂಡ್ ಮಾರ್ಕ್ ಹಾಕಿ ಹೆಡ್ಲೈನ್ ಹಾಕಿ ಕರೆಕ್ಟಾಗಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಡೆಫಿನೇಷನ್ ಅಂತ ಈ ರೀತಿ ಡೆಫಿನೇಷನ್ ಅಂತ ಬರೆದು ಅದಕ್ಕೆ ಕೂಡ ಹಿಂಗೆ ಈ ಥರ ಮಾಡಿ. ಸೊ ನೆಕ್ಸ್ಟ್ ಡೆಫಿನೇಷನ್ ಬರೆಯೋಕ್ಕೆ ಶುರು ಮಾಡಬೇಕು. ಸೊ ಅಷ್ಟು ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಹಿಂಗೆ ಕೇಳಿದರೆ ಕ್ಲಾಸಿಫಿಕೇಷನ್ ಅಥವಾ ಟೈಪ್ಸ್ ಎರಡರಲ್ಲಿ ಒಂದು ಕೇಳಿದ್ದಾರೆ. ಸೊ ನಾನು ಯಾವ ರೀತಿ ಬರೀತೀನಿ ನೋಡಿರಿ. ಸೊ ಇಲ್ಲೇನು ಕೊಟ್ಟಿದ್ದಾರಲ್ಲ, ಸೊ ಇದನ್ನು ಕೂಡ ಈ ರೀತಿ ಕೂಡ ಫಾಲೋ ಮಾಡ್ಬೋದು. ಅದು ಕೂಡ ನೀಟಾಗಿ ಕಾಣಿಸುತ್ತೆ. ಸೊ ಅದನ್ನು ಬಿಟ್ಟರೆ ನೋಡ್ಕೋಬೋದು. ಇಲ್ಲಿ ಈ ರೀತಿ ಕೂಡ ಫಾಲೋ ಮಾಡ್ಕೋಬೋದು. ಕ್ಲಾಸಿಫಿಕೇಷನ್ ಅಂತ ಹಾಕಿ ಒಟ್ಟಾರೆ ನಿಮಗೆ ಯಾವ ರೀತಿ ಈಸಿ ಕಾಣಿಸುತ್ತೆ. ನೀವು ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಒಂದೊಂದು ಹಿಂಗೆ ಬರಿತಾ ಹೋದರೆ ಪೇಜ್ ಫಿಲ್ ಆಗೋಲ್ಲ. ಜಸ್ಟ್ ನಿಮಗೆ ಎಷ್ಟೇ ಹೇಳ್ತಾ ಇದ್ದೀನಿ. ಪಾಯಿಂಟ್ಸ್ ಕೇಳಿದ್ರೆ ಕರೆಕ್ಟಾಗಿ, ಟೈಪ್ಸ್ ಕೇಳಿದ್ರೆ ಫಂಕ್ಷನ್ಸ್ ಕೇಳಿದ್ರೆ ಇನ್ನೊಂದು ವೇ ಇದೆ, ಅದು ಕೂಡ ತೋರಿಸ್ತೀನಿ.
ಅದು ಕೂಡ ಕರೆಕ್ಟಾಗಿ ನೋಡ್ಕೋಬೋದು. ಸೊ ಫಂಕ್ಷನ್ಸು ಆ್ಯಂಡ್ ಕ್ಲಾಸಿಫಿಕೇಷನ್ಸು, ಟೈಪ್ಸು ಅದೆಲ್ಲ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿಯಲ್ಲಿ 5 ಮಾರ್ಕ್ಸ್ಗೆ ಕೇಳೋ ಕ್ವಶನ್ಸು ವೆರಿ ಇಂಪಾರ್ಟೆಂಟು. ಅದು ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮಗೆ ಇವಾಗ ಇದರಲ್ಲಿ ಕೂಡ ಅನಾಟಮಿ ಆ್ಯಂಡ್ ಫಿಸಿಯಾಲಜಿಯಲ್ಲಿ ಕೂಡ ಟೈಪ್ಸ್ ಕೇಳ್ಬೋದು ಅಥವಾ ಫಂಕ್ಷನ್ಸ್ ಕೇಳ್ಬೋದು. ಫಿಸಿಯಾಲಜಿಯಲ್ಲಿ ಅಂದರೆ ಫಿಸಿಯಾಲಜಿ ಮೇನ್ ಫಂಕ್ಷನ್ಸ್ ಕೇಳ್ತಾರೆ. ಸೊ ಫಂಕ್ಷನ್ಸ್ ಯಾವ ರೀತಿ ಅಟೆಂಡ್ ಮಾಡಬೇಕು ಅದು ಕೂಡ ಹೇಳ್ಕೊಡ್ತೀನಿ. ಎರಡು ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಫಸ್ಟ್ ಆಫ್ ನೋಡ್ಕೋಬೋದು ಇಲ್ಲಿ. ಇವಾಗ ಜಸ್ಟ್ ನಿಮ್ಗೆ ಏನಂದರೆ ಟಿಶ್ಯೂ ಬಗ್ಗೆ ಹೇಳ್ತೀನಿ. ಸೊ ಕ್ಲಾಸಿಫಿಕೇಷನ್ ಆಫ್ ಟಿಶ್ಯೂ ಅಥವಾ ಟೈಪ್ಸ್ ಆಫ್ ಟಿಶ್ಯೂ ಈ ರೀತಿ ಇಲ್ಲಿ ಕರೆಕ್ಟಾಗಿ ಟೋಟಲ್ ಎಷ್ಟು ಪಾಯಿಂಟ್ ಇದೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ರಿ. ಇಲ್ಲಿ 4 ಪಾಯಿಂಟು, ಇಲ್ಲಿ 4 ಪಾಯಿಂಟು, 8 ಪಾಯಿಂಟ್ ಆಯಿತು, 8 ಆಯಿತು. ಮತ್ತು ಇಲ್ಲಿ ಮೇನ್ ಹೆಡ್ಲೈನ್ಸ್ ಅಂದರೆ ಸಿಂಪಲ್ ಆ್ಯಂಡ್ ಸ್ಟಾಟಿಫೈಡ್ 2 ಮೇನ್ ಪಾಯಿಂಟ್ಸು. ಸೊ ಅದನ್ನು ಮೇನ್ ಪಾಯಿಂಟ್ಸ್ 2 ಹಾಕಿ ಮತ್ತೆ ಅದಕ್ಕೆ ಈ ರೀತಿ ಕರೆಕ್ಟಾಗಿ ಕೊಟ್ಟು 1 2 3 4 5 6 ಅಂದರೆ 1 ಪೇಜ್ ಇಲ್ಲೇ ಕವರ್ ಆಗಿಬಿಡುತ್ತೆ. ಸೊ ಈ ರೀತಿ ಕೂಡ ಬರ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಅದ್ರ ಬಗ್ಗೆ ಏನು ಗೊತ್ತು ಅದು ಕೂಡ ಬರೆದ್ರೆ ಆಯಿತು, ಆರಾಮಾಗಿ ಪೇಜ್ ಫಿಲ್ ಆಗುತ್ತೆ. ಸೊ ನೆಕ್ಸ್ಟು ಇವಾಗ ನಿಮಗೆ ಕ್ಲಾಸಿಫಿಕೇಷನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಂಟ್ರೊಡಕ್ಷನಲ್ಲಿ ಇದೇ ಚಾಪ್ಟ್ರು ನಿಮಗೆ ಇವಾಗ ಕ್ಲಾಸಿಫಿಕೇಷನ್ ಆಫ್ ಟಿಶ್ಯೂಸ್ ಕೇಳ್ಬೋದು. ಈ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ. ಸೊ ಕ್ಲಾಸಿಫಿಕೇಷನ್ಸ್ ಕೇಳಿದಾಗ ಈ ರೀತಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಜಸ್ಟ್ 2 ಮಾರ್ಕ್ಸ್ಗೆ ಕೇಳಿದಾಗ ನೀವು ಈ ರೀತಿ ಕರೆಕ್ಟಾಗಿ ಬರೆದ್ರೆ ಮುಗೀತು. ಕಂಪಲ್ಸರಿ 2 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇರುತ್ತೆ. 2 ಮಾರ್ಕ್ಸ್ ಕಂಪಲ್ಸರಿ ರೀತಿ ನೀಟಾಗಿ ಕಾಣಿಸ್ಬೇಕು, ಅವ್ರಿಗೆ ಒಟ್ಟಾರೆ ನೀಟಾಗಿ ಕಾಣಿಸ್ಬೇಕು. 2 ಮಾರ್ಕ್ಸ್ ಯಾವ ರೀತಿ ಬರಬೇಕಂದ್ರೆ ನೋಡ್ಕೋಬೋದು. 2 ಮಾರ್ಕ್ಸಲ್ಲಿ ಏನು ಕೇಳ್ತಾರೆ, ಜಸ್ಟ್ ಡೆಫಿನೇಷನ್ ಕೇಳ್ತಾರೆ, ಟೈಪ್ಸ್ ಕೇಳ್ತಾರೆ, ಅಥವಾ ಡೆಫಿನೇಷನು, ಟೈಪ್ಸು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸು, ಫಂಕ್ಷನ್ಸ್ ಇಷ್ಟು ಬಿಟ್ಟು ಬೇರೆ ಏನೂ ಕೇಳಲ್ಲ. ಸೊ ಅಷ್ಟು ಅವಾಗ ಕೇಳಿದಾಗ ಏನು ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಟೈಪ್ಸ್ ಕೇಳಿದಾಗ ನಾನು ಆಗಲೇ ಹೇಳಿದ್ದೀನಿ, ಟೈಪ್ಸ್ ಆರಾಮಾಗಿ ನೀವು 1 ಪೇಜ್ ಆರಾಮಾಗಿ ಮಾಡ್ಕೋಬೋದು. ಫಂಕ್ಷನ್ಸ್ ಕೂಡ ಆರಾಮಾಗಿ 1 ಪೇಜ್ ಮಾಡ್ಕೋಬೋದು. ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ 1 ಪೇಜ್ ಮಾಡ್ಕೋಬೋದು. ಡೆಫಿನೇಷನ್ ಬಂದಾಗ ನೀವು ಇಂಟ್ರೊಡಕ್ಷನ್ ಆದರೂ ಬರೀರಿ, ಡೆಫಿನೇಷನ್ ಆದರೂ ಬರೀರಿ, ಎರಡೂ ಬರೀರಿ. ನಿಮಗೆ ಗೊತ್ತಿದ್ರೆ ಎರಡೂ ಕೂಡ ಬರೀರಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಬರೀಬೋದು. ಸೊ ಇಷ್ಟು ಮೈಂಡಲ್ಲಿ ಇಟ್ಕೊಳ್ರಿ. ಆ್ಯಂಡ್ ನೆಕ್ಸ್ಟು ಕನೆಕ್ಟೆಡ್ ಟಿಶ್ಯೂ ಇದು ಕೂಡ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಸುಮ್ಮನೆ ನಿಮಗೆ ಹೇಳ್ತಾ ಅಂದರೆ ನಿಮಗೆ ಜಸ್ಟ್ ಇದು ಎಲ್ಲ ಮುಂಚೆ ಕೂಡ ಹೇಳಿದ್ದೀನಿ ನಾನು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ಮಾಡುವಾಗ. ಬಟ್ ಸುಮ್ಮನೆ ಇವಾಗ ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ರಿ, ಅರ್ಥ ಆಗುತ್ತೆ. ಯಾಕಂದರೆ ನಿಮಗೆ ಈಸಿ ಆಗಬೇಕು. ಸೊ ಇಷ್ಟೇನೆಂದರೆ ಇದೆಲ್ಲ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಸೊ ಪ್ರತಿಯೊಂದು ಏನಂದರೆ ನಿಮಗೆ ನೀವು ಯಾವ ರೀತಿ ಬುಕ್ಲೆಟ್ ರೆಡಿ ಮಾಡ್ತೀರಾ ಆ ರೀತಿ ನಿಮಗೆ ಒಳ್ಳೆಯದು. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ, ನಿಮಗೆ ಯಾವ ರೀತಿ ನೀಟ್ ಅನಿಸುತ್ತೆ ಆ ರೀತಿ ನೀವು ನಿಮ್ಮ ಪ್ರಕಾರ ನೀವು ಬರೀರಿ. ಸೊ ಇಷ್ಟು ಏನಂದರೆ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ನಾನು ಪದೇ ಹೇಳ್ತಾ ಇದ್ದೀನಿ, ಡಯಾಗ್ರಾಮ್ ಮೇಲೆ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ಇಷ್ಟೇ, ಇದ್ರ ಬಗ್ಗೆ ಏನು ಬೇಡ, ನೀವು ಆರಾಮಾಗಿ ಬರೀರಿ. ನಾನು ಏನೂ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಟೆನ್ಷನ್ ತೊಗೋಬೇಡ್ರಿ. ಬಟ್ ಏನಂದರೆ ನಾನು ಇವತ್ತಿಂದ ಮತ್ತೆ ಗ್ರೂಪಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕ್ತೀನಿ. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗ್ರಿ. ಜಸ್ಟ್ ನಿಮಗೆ ಇವಾಗ ಎಕ್ಸಾಮ್ 4 to 5 ಡೇಸ್ ಅಷ್ಟೇ ಉಳಿದಿದೆ ಫಸ್ಟ್ ಸೆಮ್ ಎಕ್ಸಾಮ್ಗೆ. ಸೊ ಕರೆಕ್ಟಾಗಿ ಪದೇ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಯಾರು ಆ ಕಡೆ ಈ ಕಡೆ ಹೋಗಬೇಡ್ರಿ. ಇವಾಗ ಇಷ್ಟು ದಿನ ಮಾಡಿದಿರಿ. ಸೊ ಎಕ್ಸಾಮ್ಗೆ ಜಸ್ಟ್ 4 to 5 ಡೇಸ್ ಅಷ್ಟೇ ಉಳಿದಿದೆ. ಸೊ ಏನಂದರೆ ಎಕ್ಸಾಮ್ ಫಸ್ಟ್ ನಿಮ್ಮದು ಇವಾಗ ಏನಂದರೆ ಸೆಮಿಸ್ಟರ್ ಬ್ಯಾಚು ಬ್ಯಾಕ್ ಮಾಡಿಕೊಂಡ್ರೆ ತುಂಬ ಕಷ್ಟ. ಯಾಕಂದರೆ 6 ಮಂತ್ಸ್ಗೆ ಒಂದು ಸಲ ಎಕ್ಸಾಮ್ ಬರುತ್ತೆ. ಸೊ ಬ್ಯಾಕ್ ಮಾಡಿಕೊಂಡ್ರೆ ತುಂಬ ಕಷ್ಟ. ಆಮೇಲೆ ಸೆಕೆಂಡ್ ಸೆಮ್ ಕೂಡ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಫಸ್ಟ್ ಸೆಮ್ ಕೂಡ ಅಟೆಂಡ್ ಮಾಡಬೇಕು. ಸೊ ನಿಮ್ಮ ಅಂದರೆ ಜಾಸ್ತಿ ಸಬ್ಜೆಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಏನಂದರೆ ಬ್ಯಾಕ್ ಇಟ್ಕೊಳಕ್ಕೆ ಹೋಗಬೇಡ್ರಿ. ಎಲ್ಲರೂ ಕರೆಕ್ಟಾಗಿ ಓದ್ಕೊಳ್ರಿ. ಸೊ ನಾನು ಏನು ಹೇಳ್ತಿದ್ದೆ ಅಂತ ಕರೆಕ್ಟಾಗಿ ಫಾಲೋ ಮಾಡಿರಿ. ನೀವು ಫಾಲೋ ಮಾಡಿದ್ರೆ ಅಂದರೆ ಕಂಪಲ್ಸರಿ ಪಾಸ್ ಆಗೇ ಆಗ್ತೀರಾ. ಬಟ್ ಮೈಂಡಲ್ಲಿ ಒಂದಿರಲಿ, ಏನಂದರೆ MCQ ಇಸ್ ವೆರಿ ಇಂಪಾರ್ಟೆಂಟು. MCQ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗ್ರಿ. MCQಗೆ ಟೈಮ್ ಕೊಡ್ರಿ. ಟೈಮ್ ಕೊಟ್ಟರೆ ಅಂದರೆ ಕಂಪಲ್ಸರಿ ಪಾಸ್ ಆಗ್ತೀರಾ. ನೀವು ಸುಮ್ಮನೆ MCQ ಯಾವುದಾದ್ರೂ ಒಂದು ಹಾಕಿ ಬರಬೇಡ್ರಿ. ಅದಕ್ಕೆ ಟೈಮ್ ತೊಗೊಳ್ರಿ. 20 ಮಿನಿಟ್ಸ್ ಎಲ್ಲ ಬರೆದ ಮೇಲೆ ಲಾಸ್ಟಿಗೆ ಒಂದು 20 ಮಿನಿಟ್ಸ್ ಟೈಮ್ ತೊಗೊಳ್ರಿ. ಟೈಮ್ ತೊಗೊಂಡ್ರಿ 20 ಮಿನಿಟ್ಸ್ ಟೈಮ್ ತೊಗೊಂಡ್ರೆ ಅಂದರೆ ವೆರಿ ಇಂಪಾರ್ಟೆಂಟು. ಆರಾಮಾಗಿ ಈಜಿಯಾಗಿ ಪಾಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ MCQ ಟೈಮ್ ಕೊಡ್ರಿ. ಆ್ಯಂಡ್ 2 ಮಾರ್ಕ್ಸ್ಗೆ ಹೇಳಿದ್ದೀನಿ, ಡೆಫಿನೇಷನ್ಸು, ಟೈಪ್ಸು, ಕ್ಯಾರೆಕ್ಟರಿಸ್ಟಿಕ್ಸು ಯಾವ ರೀತಿ ಬರೀಬೇಕು ಅನ್ನೋದು, ಡಯಾಗ್ರಾಮ್ ಒಟ್ಟು ಅಂದರೆ ಬುಕ್ಲೆಟ್ ಹ್ಯಾಂಗೆ ಇರಬೇಕು, ಡಿಸೈನ್ ಥರ ಇರಬೇಕು. ನೀವು ಏನು, ಯಾಕಂದರೆ ಅಲ್ಲಿ 5 ಪೇಜಸ್ ಇರುತ್ತೆ. 10 ಮಾರ್ಕ್ಸ್ಗೆ 5 ಪೇಜು, 5 ಮಾರ್ಕ್ಸ್ಗೆ 3 ಪೇಜು, ಈ ರೀತಿ ಅಂದರೆ 3 ಪೇಜಸ್ಸು ಕರೆಕ್ಟಾಗಿ ಪಾಯಿಂಟ್ ಹಾಕಿ ಬರೋಕ್ಕಾಗಲ್ಲ ಅಲ್ಲಿ. ಯಾಕಂದರೆ 1 ಪೇಜಲ್ಲಿ 20 to 30 ಲೈನ್ಸ್ ಇರುತ್ತೆ. ಸೊ ಅಷ್ಟು ಅಂದರೂ ಬರೋಕ್ಕಾಗಲ್ಲ. ಅದಕ್ಕೇನೆಂದರೆ ಒಂದೊಂದು ಲೈನ್ ಬಿಟ್ಟು ಕರೆಕ್ಟಾಗಿ ಪಾಯಿಂಟ್ಸ್ ಹಾಕಿ ಟೈಪ್ಸ್ ಯಾವ ರೀತಿ, ಟೈಪ್ಸು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಡಿಸೈನ್ ಮಾಡಿ ಬರೀಬೇಕು ಅನ್ನೋದು ನಿಮ್ಮ ಕೈಲಿ ಇರುತ್ತೆ. ಸೊ ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ನೀವು. ಸೊ ಇಷ್ಟೇನೆಂದರೆ ಬುಕ್ಲೆಟ್ ಬಗ್ಗೆ ಆನ್ಸರ್ ಮಾಡಿ ಹೇಳಿದ್ದೀನಿ. ಸೊ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ ಎಲ್ಲ ಸೆಮಿಸ್ಟರ್ ಸ್ಟೂಡೆಂಟ್ಸು, ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸು. ಸೊ ಎಲ್ಲ ಸೆಮಿಸ್ಟರ್ ಕೂಡ ಬಂತು, ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಫಸ್ಟ್ ಸೆಮ್ ಆಗಲಿ, ಸೆಕೆಂಡ್ ಸೆಮ್ ಆಗಲಿ, ಥರ್ಡ್ ಸೆಮ್ ಆಗಲಿ, ಫೋರ್ತ್ ಸೆಮ್ ಆಗಲಿ, ಎಲ್ಲ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಇದೇ ರೀತಿ ಫಾಲೋ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಟ್ಟಾರೆ ಏನಂದರೆ ನಿಮ್ಮ ಬುಕ್ಲೆಟ್ಸ್ ಅವರಿಗೆ ಚೆನ್ನಾಗಿ ಕಾಣಿಸ್ಬೇಕು. ಯಾರು ಚೆಕ್ ಮಾಡ್ತಾರಲ್ಲ ಅವರಿಗೆ ನಿಮ್ಮ ಬುಕ್ಲೆಟ್ಸ್ ಚೆನ್ನಾಗಿ ಕಾಣಿಸ್ಬೇಕು. ಓಕೆ ಇಟ್ಸ್ ಚೆನ್ನಾಗಿ ಬರೆದಿದ್ದಾರೆ,
ಮತ್ತು ಹ್ಯಾಂಡ್ರೈಟಿಂಗ್ ಕೂಡ ಚೆನ್ನಾಗಿದೆ. ಎಮ್ ಸಿ ಕ್ಯೂ ಎಲ್ಲ ಎಮ್ ಸಿ ಕ್ಯೂ ಪದೇ ಪದೇ ಹೇಳ್ತಿದ್ದೀನಿ, ಎಮ್ ಸಿ ಕ್ಯೂ ಮೇಲೆ ಕರೆಕ್ಟಾಗಿ ಗಮನ ಕೊಡ್ರಿ. ಆ್ಯಂಡ್ ಡಯಾಗ್ರಾಮ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಪ್ರತಿಯೊಂದು ಅನಾಟಮಿಲಿ ಏನೇನು ಡಯಾಗ್ರಾಮ್ಸ್ ಇದೆ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಇವಾಗ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ಆ ಕ್ವಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಡಯಾಗ್ರಾಮ್ಸ್ ತೆಗೆದು ನಿಮಗೆ ಆ ಚಾಪ್ಟರ್ ಬಗ್ಗೆ ಏನು ರಿಲೇಟೆಡ್ ಗೊತ್ತಿರುತ್ತೆ ಅದನ್ನು ಬರ್ಕೊಂಡು ಬನ್ನಿರಿ. ಸೊ ಇಷ್ಟು ಇದ್ರ ಬಗ್ಗೆ ಆಯಿತು. ಸೊ ಈಗ ನೆಕ್ಸ್ಟ್ ಏನಂದರೆ ನಿಮಗೆ ಜಸ್ಟ್ ಒಂದು 3 to 4 ಪಾಯಿಂಟ್ಸ್ ಒಂದು ಇಂಪಾರ್ಟೆನ್ಸ್ ಪಾಯಿಂಟ್ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ರಿ, ಕರೆಕ್ಟಾಗಿ ಫಾಲೋ ಮಾಡಿರಿ. ಸೊ ಫಸ್ಟ್ ಪಾಯಿಂಟು ವೆರಿ ಇಂಪಾರ್ಟೆಂಟ್ ಇದು. ಫಸ್ಟ್ ಪಾಯಿಂಟು ಪೇಜ್ ಕಂಪಲ್ಸರಿ ಎಲ್ಲ ಪೇಜ್ ಫಿಲ್ ಮಾಡಿರಿ, ಖಾಲಿ ಬಿಟ್ಟು ಬರಬೇಡ್ರಿ. ಇದು ಫಸ್ಟ್ ಪಾಯಿಂಟು. ಫಸ್ಟ್ ಪಾಯಿಂಟ್ ಏನು, ಪೇಜ್ ಖಾಲಿ ಬಿಟ್ಟು ಬರಬೇಡ್ರಿ, ಎಲ್ಲ ಪೇಜು ಫಿಲ್ ಮಾಡಿ ಕಂಪಲ್ಸರಿ ಬರಲೇಬೇಕು, ಫಿಲ್ ಮಾಡಬೇಕು. ಇದು ಫಸ್ಟ್ ಪಾಯಿಂಟು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಿಮಗೆ ಆ ಕ್ವಶನ್ಸ್ ಬಗ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಆ ಕ್ವಶನ್ಸ್ ಯಾವ ಚಾಪ್ಟರ್ ಮೇಲೆ ಬಂದಿದೆ ಆ ಚಾಪ್ಟ್ರಿಂದ ಏನು ರಿಲೇಟೆಡ್ ಇದೆ ಸೊ ಅದನ್ನು ಬರೆದ್ರೆ ಸಾಕು, ಮಾರ್ಕ್ಸ್ ಕೊಡಲ್ಲ ಅಂತಲ್ಲ. ಆ ರಿಲೇಟೆಡ್ ಒಟ್ಟಾಗಿ ಆ ಕ್ವಶನ್ಸ್ಗೆ ಏನು ರಿಲೇಟೆಡ್ ಇದೆ ಆ ಚಾಪ್ಟರ್ ಬಗ್ಗೆ ಆದರೂ ಬರೆದು ಬನ್ನಿರಿ, ಖಾಲಿ ಮಾತ್ರ ಬಿಟ್ಟು ಬರಬೇಡ್ರಿ. ಮೈಂಡಲ್ಲಿ ಇರಲಿ, ಪದೇ ಹೇಳ್ತಾ ಇದ್ದೀನಿ. ನೀವೇನಾದರೂ ಯಾವುದಾದ್ರೂ ಒಂದು ಕ್ವಶನ್ ಬಿಟ್ಟರು 5 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಲ್ಲಿ ಒಂದು ಕ್ವಶನ್ಸ್ ಬಿಟ್ಟರು ನೀವು ಫೇಲ್ ಆಗೋದು ಖಚಿತನೇ. ಅದಕ್ಕೆ ನಾನು ಯಾಕಂದರೆ ನಮ್ಗೆ ಅನುಭವ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಜಸ್ಟ್ ಏನಂದರೆ ನೀವು ಪೇಜಸ್ ಮಾತ್ರ ಫಿಲ್ ಮಾಡಿ ಬರಲೇಬೇಕು ಕಂಪಲ್ಸರಿ. ಒಂದು ಪೇಜ್ನು ಫಿಲ್ ಮಾಡಿ, ಒಂದು ಪೇಜ್ನು ಬಿಟ್ಟು ಬರಬೇಡ್ರಿ. ಸೊ ಅದಕ್ಕೇನಂದರೆ ಇವಾಗ ಏನಂದರೆ ಸೆಕೆಂಡ್ ಪಾಯಿಂಟ್ ಏನು, ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ ಫಸ್ಟ್ ಪಾಯಿಂಟ್ ಏನಾಯಿತು ಇಲ್ಲಿ ಫಿಲ್ ಮಾಡಿ ಬರಲೇಬೇಕು. ಆ್ಯಂಡ್ ಸೆಕೆಂಡ್ ಪಾಯಿಂಟು ರಿಲೇಟೆಡ್ ಆನ್ಸರ್ಸ್ ನಿಮ್ಮ ಮೈಂಡಲ್ಲಿ ಇರಲಿ, ರಿಲೇಟೆಡ್ ಆನ್ಸರ್ಸ್. ಸೊ ಇಷ್ಟಾಯಿತು. ಸೊ ನೆಕ್ಸ್ಟು ಥರ್ಡ್ ಪಾಯಿಂಟು ಡಯಾಗ್ರಾಮ್ಸ್ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ, ಪದೇ ಹೇಳ್ತಾ ಇದ್ದೀನಿ. ಸೊ ಡಯಾಗ್ರಾಮ್ಸು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ಸು ಡಿಸೈನು. ಬುಕ್ಲೆಟ್ ಯಾವ ರೀತಿ ಇರಬೇಕಂದ್ರೆ ಅವ್ರಿಗೆ ಚೆಕ್ ಮಾಡೋರಿಗೆ ಒಂಥರ ಹ್ಯಾಪಿ ಆಗಿಬಿಡಬೇಕು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ಸೊ ಅದಕ್ಕೆ ಅಂದರೆ ಫೋರ್ತ್ ಪಾಯಿಂಟ್ ಏನಂದರೆ ಕರೆಕ್ಟಾಗಿ ಬುಕ್ಲೆಟ್ನ ನೀಟಾಗಿರೋದು. ಸೊ ನೆಕ್ಸ್ಟು ಎಮ್ ಸಿ ಕ್ಯೂ ಟೈಮ್ ಕೊಡ್ರಿ, ಲಾಸ್ಟ್ 20 ಮಿನಿಟ್ಸ್ ಟೈಮ್ ಕೊಡ್ರಿ. ಕರೆಕ್ಟಾಗಿ ಎಲ್ಲ ಎಮ್ ಸಿ ಕ್ಯೂ ಎಲ್ಲ ಕರೆಕ್ಟ್ ಮಾಡಿದೆ ಅಂದರೆ ಕಂಪಲ್ಸರಿ ಪಾಸ್ ಆಗ್ತೀರಾ. 100% ಹೇಳ್ತಾ ಇದ್ದೀನಿ. ನೀವು ಎಮ್ ಸಿ ಕ್ಯೂ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ, ಕರೆಕ್ಟಾಗಿ ಟಿಕ್ ಹಾಕಿ ಬಂದರೆ, ಮಿಕ್ಕಿದೆಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿ ಬಂದರೆ ಕಂಪಲ್ಸರಿ ಪಾಸ್ ಆಗ್ತೀರಾ, ಮೈಂಡಲ್ಲಿ ಇರಲಿ. ಸೊ ಇಷ್ಟು ಪಾಯಿಂಟ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿರಿ. ಸೊ ಇಷ್ಟೇನೆಂದರೆ ಫಸ್ಟ್ ಸೆಮ್ ಎಕ್ಸಾಮ್ ಬಗ್ಗೆ ಟ್ರಿಕ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಎಲ್ಲರೂ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ರಿ. ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿರಿ, ಆದಷ್ಟು ಬೇಗ ಡಯಾಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕರೆಕ್ಟಾಗಿ ಫಾಲೋ ಮಾಡಿರಿ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಕಳಿಸಿರ್ತೀನಿ, ಎಲ್ಲರೂ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ರಿ. ನೆಕ್ಸ್ಟ್ ಏನಂದರೆ ಇಷ್ಟು BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಆಯಿತು. ಸೊ ನೆಕ್ಸ್ಟ್ ಏನಂದರೆ ಇವಾಗ ಇಷ್ಟೇ ಅಪ್ಡೇಟ್ಸು ಮತ್ತು ಏನಿಲ್ಲ. ನಾನು ಇವಾಗ ಜಸ್ಟ್ ಹೇಳ್ತಾ ಇದ್ದೀನಿ ಏನಂದರೆ ಕರೆಕ್ಟಾಗಿ ಫಾಲೋ ಮಾಡಿರಿ. ಕರೆಕ್ಟಾಗಿ ಪ್ರತಿಯೊಂದು ಪಾಯಿಂಟ್ಸ್ ಆಗಲಿ, ಇವಾಗ ಟೈಪ್ಸ್ ಆಗಲಿ, ಫಂಕ್ಷನ್ಸ್ ಆಗಲಿ, ಆ್ಯಂಡ್ ಕ್ಲಾಸಿಫಿಕೇಷನ್ಸ್ ಆಗಲಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ, ಅದೆಲ್ಲ ಯಾವ ರೀತಿ ಬರೀಬೇಕು ಅನ್ನೋದು, ಡಿಸೈನ್ಸ್ ಹಾಕಿ ಬರೀಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ನೆನಪಿರಲಿ. ನಾನು ಬುಕ್ಲೆಟ್ ಕೂಡ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅನ್ನೋದು. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಿಮಗೆ ತೋರಿಸ್ತೀನಿ, ಅದು ಕೂಡ ತೋರಿಸ್ತೀನಿ. ಸೊ ನೀವು ಕರೆಕ್ಟ್ ನೋಡ್ಕೋಬೋದು. ಇನ್ನೊಂದು ಸಲ ಒಂದು 5 ಮಿನಿಟ್ಸ್ ವೇಟ್ ಮಾಡಿರಿ. ಸೊ ವಿಡಿಯೋ ಲಾಂಗ್ ಆಗ್ತಿದೆ, ಅದಕ್ಕೆ ಒಂದು 5 ಮಿನಿಟ್ಸ್ ಅಷ್ಟೇ ಇವಾಗ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಅಷ್ಟೇ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ಯಾವ ರೀತಿ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡಿದ್ದೀನಿ ಅನ್ನೋದು ನೋಡ್ಕೊಳ್ರಿ ಕರೆಕ್ಟಾಗಿ. ಸೊ ನೋಡ್ಕೋಬೋದು. ಕಲ್ಚರ್ ಬಗ್ಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಕಲ್ಚರ್ ಬಗ್ಗೆ ಯಾವ ರೀತಿ ಅಪ್ಲೋಡ್ ಮಾಡಿದ್ದೀನಿ ಅನ್ನೋದು. ಸೊ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಎಲ್ಲರೂ ಇದನ್ನು ಈ ರೀತಿ ಫಾಲೋ ಮಾಡ್ಕೋಬೋದು. ಇವಾಗ ಕಲ್ಚರ್ ಆಗಲಿ, ಫ್ಯಾಮಿಲಿ ಆಗಲಿ, ಸೊ ಇವೆಲ್ಲ 2 ಮಾರ್ಕ್ಸು 5 ಮಾರ್ಕ್ಸ್ ಇರುತ್ತೆ. ಸೊ ಫಂಕ್ಷನ್ಸ್ ಕೇಳಿದಾಗ, ಟೈಪ್ಸ್ ಕೇಳಿದಾಗ, ಸೊ ಈ ರೀತಿ ರೌಡ್ ಮಾರ್ಕ್ ಹಾಕಿ ನೀವು ಈ ರೀತಿ ಲೈನ್ಸ್ ಹಾಕಿ ಆದರೂ ಬರಿಬೋದು, ಅಥವಾ ಈ ರೀತಿ ನಾನು ಯಾವ ರೀತಿ ಕರೆಕ್ಟಾಗಿ ಈ ರೀತಿ ಮಾಡೋದ್ರೂ ಬರಿಬೋದು. ಆ ರೀತಿ ಬರೆದ್ರೆ ಏನಂದರೆ ಅವ್ರಿಗೆ ನೀಟಾಗಿ ಕಾಣಿಸುತ್ತೆ. ಸೊ ಇದರಲ್ಲಿ ನೋಡ್ಕೋಬೋದು. ಈ ಕ್ವಶನ್ಸ್ 2 ಮಾರ್ಕ್ಸ್ ಕೇಳಿದರೆ ನಿಮಗೆ 1 ಪೇಜ್ ಆರಾಮಾಗಿ ಫಿಲ್ ಆಗುತ್ತೆ. ಸೊ ಅದನ್ನು ಕರೆಕ್ಟಾಗಿ ನಿಮ್ಮ ಮೈಂಡಲ್ಲಿ ಬರಬೇಕು, ಅದು ಈ ರೀತಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ. ಸೊ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ರಿ. ಇದು ನನ್ನ ಚಾನಲ್ಲು, ಇನ್ಸ್ಟಾಗ್ರಾಮ್ ಚಾನಲ್ಲು, ನಂದೇ ಚಾನಲ್ಲು. ಸೊ ಎಲ್ಲರೂ ಇದ್ರಾಗೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೀವು ಕರೆಕ್ಟಾಗಿ ನೋಡ್ಕೋಬೋದು. ಪ್ರತಿಯೊಂದು 2 ಮಾರ್ಕ್ಸ್ ಆಗಲಿ ಆ್ಯಂಡ್ 5 ಮಾರ್ಕ್ಸ್ ಆಗಲಿ ಒಂದೊಂದು ಇಂಪಾರ್ಟೆಂಟ್ ಕ್ವಶನ್ಸ್, ಡಯಾಗ್ರಾಮ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ಎಲ್ಲರೂ ನೋಡ್ಕೊಳ್ರಿ ಆ್ಯಂಡ್ ಫಾಲೋ ಮಾಡಿರಿ. ಪ್ರತಿಯೊಂದು ಎಕ್ಸಾಮ್ಗೆ ನಿಯರ್ ಇದೆ, ಪ್ರತಿಯೊಂದು ಡಯಾಗ್ರಾಮ್ಸ್ನ ಫಾಲೋ ಮಾಡಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ವೆರಿ ಇಂಪಾರ್ಟೆಂಟು. ಸೊ ಇಷ್ಟು ಏನಂದರೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬಗ್ಗೆ ಅಪ್ಡೇಟು. ಸೊ ನೆಕ್ಸ್ಟ್ ಮತ್ತೆ ನಾನು ಥರ್ಡ್ ಸೆಮ್, ಫೋರ್ತ್ ಸೆಮ್, ಸೆಕೆಂಡ್ ಸೆಮ್ ವಿಡಿಯೋ ಕೂಡ ಮಾಡಬೇಕು. ಸೊ ಅಲ್ಲಿವರೆಗೂ ಈ ವಿಡಿಯೋ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ ಫಸ್ಟ್ ಸೆಮ್ ಎಕ್ಸಾಮ್ ಯಾರು ಅಟೆಂಡ್ ಮಾಡ್ತಾಯಿದ್ರೆ ಎಲ್ರಿಗೂ ವಿಡಿಯೋ ತಲುಪೋ ಹಾಗೆ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಫ್ರೆಷರ್ ಸ್ಟೂಡೆಂಟ್ಸು,
ಸೊ ತುಂಬ ಭಯದಲ್ಲಿ ಇರ್ತಾರೆ. ಸೊ ವಿಡಿಯೋನ ಅವರಿಗೆ ಶೇರ್ ಮಾಡಿದರೆ ಅವರಿಗೆ ಒಂದು ಸಲ ತೃಪ್ತಿ ಆಗೋ ಥರ ಆಗುತ್ತೆ. ಯಾಕಂದರೆ ತುಂಬ ಭಯ ಪಡ್ತಾ ಇರ್ತಾರೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಏನೆಲ್ಲ ಇರುತ್ತೆ ಅಂತ. ಸೊ ಈ ವಿಡಿಯೋ ಒಂದು ಸಲ ನೋಡಿದರೆ ಅವರಿಗೆ ಒಂದು ಸಲ ಫ್ರೀ ಆದರೂ ಆಗುತ್ತೆ. ಸೊ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ. ಸೊ ಇಷ್ಟು ಅಪ್ಡೇಟ್ಸು, ಎಕ್ಸಾಮ್ ಚೆನ್ನಾಗಿ ಬರೀರಿ, ಎಲ್ಲರೂ ಪ್ರಾಕ್ಟೀಸ್ ಮಾಡಿರಿ. ಆಲ್ ದಿ ಬೆಸ್ಟ್.